ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಎಲ್ರಿಗೂ? ಓಕೆ. ಆ ಕಳೆದ 2 ತರಗತಿಗಳಲ್ಲಿ ನಾವು 2 ರಸಾಯನಶಾಸ್ತ್ರ ವಿಭಾಗದ ಪಾಠಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಮೊದಲನೇ ಪಾಠ ಮತ್ತು 2ನೇ ಪಾಠ. ಇವಾಗ ನಾವು ಭೌತಶಾಸ್ತ್ರ ವಿಭಾಗದ ವಿದ್ಯುತ್ ಶಕ್ತಿ ಅನ್ನೋ ತುಂಬಾ ಪ್ರಮುಖವಾದ ಒಂದು ಪಾಠವನ್ನ ನಾವು ಇವತ್ತು ರಿವಿಷನ್ ಮಾಡೋಣ, ಆಯ್ತಾ? ಇದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಮುಖ್ಯವಾದಂತಹ ಪಾಠ. ಇದರ ಮೇಲೆ ಪ್ರಾಬ್ಲಮ್ಸ್ ಬರ್ತದೆ, ಚಿತ್ರ ಬರ್ತದೆ, ಹಾಗೆ ಪ್ರಶ್ನೆಗಳು ಬರ್ತದೆ. ಹಾಗಾಗಿ ತುಂಬಾ ಒಂದು ಪ್ರಮುಖವಾದಂತಹ ಪಾಠ ಇದು. ಇದನ್ನ ಸರಿಯಾಗಿ ಗಮನ ಇಟ್ಟು ಕೇಳಿ. ನೀವು ಕೂಡ ನಾನು ಕ್ವಶನ್ ಅನ್ನ ಇಲ್ಲಿ ಸ್ಲೈಡ್ ಮೇಲೆ ಡಿಸ್ಪ್ಲೇ ಮಾಡಿದಾಗೆ ಉತ್ತರವನ್ನ ಉತ್ತರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಪ್ರಾಬ್ಲಮ್ ಇದ್ದಾಗ ನೀವು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇವಾಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಪಾಠದಲ್ಲಿರುವಂತಹ ಪ್ರಮುಖ ಕಲಿಕಾಂಶಗಳು ಅಂದ್ರೆ, ಒಂದನೇದಾಗಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ, ಎರಡನೇದು ವಿದ್ಯುತ್ ವಿಭವ ಮತ್ತು ವಿಭವಾಂತರ, ಮೂರನೇದು ವಿದ್ಯುತ್ ಮಂಡಲದ ಘಟಕಗಳು, ನಾಲ್ಕನೇದು ಓಮ್ನ ನಿಯಮ, ಐದನೇದು ಪ್ರತಿರೋಧ ಮತ್ತು ಪ್ರತಿರೋಧಕತೆ, ಆರನೇದು ಪ್ರತಿರೋಧಕಗಳ ಸಂಯೋಜನೆ ಮತ್ತು ಸಂಯೋಜನೆ, ಸರಣಿ ಮತ್ತು ಸಮಾಂತರ ಸಂಯೋಜನೆ, ಏಳನೇದು ವಿದ್ಯುತ್ ಪ್ರವಾಹದ ತಾಪದ ಪರಿಣಾಮ, ಎಂಟನೇದು ವಿದ್ಯುತ್ ಸಾಮರ್ಥ್ಯ. ಸೊ ಈ ಒಂದು ಫಲಿತಾಂಶಗಳ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರ್ತದೆ. ಕೆಲವೊಂದಿಷ್ಟು ಎಕ್ಸಾಮಿಗೆ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನೋಡೋಕ್ಕಿಂತ ಮುಂಚೆ ಈ ಪಾಠದಲ್ಲಿನ ಅಂಕಗಳ ಹಂಚಿಕೆ ಯಾವ ರೀತಿ ಇರುತ್ತೆ, ನಿಮ್ಗೆ ಬೋರ್ಡ್ ಎಕ್ಸಾಮಿಗೆ, SSLC ಬೋರ್ಡ್ ಎಕ್ಸಾಮಿಗೆ ಎಷ್ಟು ಅಂಕದ ಪ್ರಶ್ನೆ ಈ ಒಂದು ಪಾಠದ ಮೇಲೆ ಬರಬಹುದು ಅಂತ ನೋಡೋಣ. ಒಟ್ಟು 8 ಅಂಕಗಳ ಪ್ರಶ್ನೆ ಈ ಒಂದು ಪಾಠದ ಮೇಲೆ ಬರಬಹುದು ಮಕ್ಕಳೇ. ಒಟ್ಟು 4 ಪ್ರಶ್ನೆಗಳಿರುತ್ತೆ. ಅಂದ್ರೆ 1 ಅಂಕದ 2 ಪ್ರಶ್ನೆಗಳು ಬರ್ತವೆ, 2 ಅಂಕದ 1 ಪ್ರಶ್ನೆ ಬರ್ಬಹುದು, ಆಮೇಲೆ 4 ಅಂಕದ 1 ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ, ಆಯ್ತಾ? ಈಗ ಒಂದೊಂದಾಗಿ ಪ್ರಶ್ನೆಗಳನ್ನ ಶುರು ಮಾಡೋಣ. ವಿಭವಾಂತರದ SI ಏಕಮಾನ ವಿಭವಾಂತರ. ವಿದ್ಯುತ್ ಪ್ರವಾಹ ಒಂದು ಕಂಡಕ್ಟರ್ ಅಲ್ಲಿ ಅಥವಾ ತಂತಿಯಲ್ಲಿ ಹರಿಬೇಕು ಅಂದ್ರೆ ವಿಭವಾಂತರ ಒಂದು ತುಂಬಾ ಮುಖ್ಯವಾದ ಅಂಶ. ಇದರ SI ಏಕಮಾನ ಯಾವುದು ಹಾಗಿದ್ರೆ? ಯಾವುದು? ಇಲ್ಲಿ ಚಿತ್ರ ನೋಡಿ, ವಿಭವಾಂತರ ವೋಲ್ಟೇಜ್ ಅಂತ ಹೇಳ್ತೇವೆ ನೋಡಿ, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೇವೆ. ವೋಲ್ಟೇಜ್ ಅಂತ ನೀವು ಕೇಳೇ ಇರ್ತೀರ. ಏನು ಅದ್ರ SI ಏಕಮಾನ? ವೋಲ್ಟ್. ವೋಲ್ಟ್ ಅನ್ನೋ ಒಂದು SI ಏಕಮಾನದಿಂದ ವಿಭವಾಂತರವನ್ನ ಹೇಳ್ತೇವೆ. ಬ್ರಾಕೆಟ್ ಅಲ್ಲಿ V ಅಂತ ಅದರ ಸಿಂಬಲ್, ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಂಪರ್ಕಿಸಿ ಸ್ವಿಚ್ ಆನ್ ಮಾಡಿದಾಗ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿರುವ ಪರಿಮಾಣವೆಂದರೆ? ಸೊ ಇಲ್ಲಿ ಯಾವ ರೀತಿ ಸಂಪರ್ಕ ಮಾಡಬೇಕು ಅಂದ್ರೆ, ಇಲ್ಲಿ ಇದನ್ನ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಸಮಾನಾಂತರವಾಗಿ ಸಂಪರ್ಕ ಮಾಡಬೇಕು, ಆಯ್ತಾ? ಸಮಾನಾಂತರವಾಗಿ ಸಂಪರ್ಕ ಮಾಡಬೇಕು. ಸೊ 2 ರೀತಿ ಸಂಪರ್ಕ ನಿಮ್ಗೆ ಗೊತ್ತಿದೆ, ಒಂದು ಸರಣಿ ಜೋಡಣೆ, ಮತ್ತೊಂದು ಸಮಾಂತರ ಜೋಡಣೆ. ಸೊ ಸರಣಿ ಜೋಡಣೆಯಲ್ಲಿ ಯಾವ ಯಾವ ರೀತಿ ಕರೆಂಟ್ ಇರುತ್ತೆ ಅಂದ್ರೆ, ವಿದ್ಯುತ್ ಪ್ರವಾಹ ಇರುತ್ತೆ, ಯಾವ ಯಾವ ರೀತಿಯಲ್ಲಿ ವಿಭವಾಂತರ ಹಂಚಿಕೆ ಆಗಿರುತ್ತೆ, ಅದೆಲ್ಲ ಗೊತ್ತಿದೆ ಅಲ್ವಾ? ಅದೇ ರೀತಿ ಇಲ್ಲಿ ಸಮಾನಾಂತರವಾಗಿ ನಾವೇನ್ ಮಾಡ್ಬೇಕು, ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನ ಅಂದ್ರೆ ರೆಸಿಸ್ಟರ್ ಅನ್ನ ಕನೆಕ್ಟ್ ಮಾಡಬೇಕು, ಸಮಾನಾಂತರವಾಗಿ ಕನೆಕ್ಟ್ ಮಾಡಬೇಕು. ಸ್ವಿಚ್ ಆನ್ ಮಾಡಿದಾಗ ಎಲ್ಲಾ ರೋಧಕಗಳಲ್ಲಿ ಒಂದೇ ಆಗಿರುವ ಪರಿಮಾಣವೆಂದರೆ? ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಸಮಾನಾಂತರವಾಗಿ 3 ರೋಧಕಗಳನ್ನ ಕನೆಕ್ಟ್ ಮಾಡಿದಾಗ ಅಥವಾ ಜೋಡಿಸಿದಾಗ ಯಾವ ಒಂದು ಪರಿಮಾಣ ಒಂದೇ ರೀತಿ ಆಗಿರುತ್ತದೆ, ಕಾನ್ಸ್ಟಂಟ್ ಆಗಿರುತ್ತೆ, ಸ್ಥಿರ ಆಗಿರುತ್ತೆ ಅಂತ ಕೇಳಿದ್ದಾರೆ. ಕರೆಂಟ್ ಸ್ಥಿರ ಆಗಿರುತ್ತಾ? ಇಲ್ಲ.
ವಿದ್ಯುತ್ ಪ್ರವಾಹ ಏನಾಗಿರುತ್ತೆ ಆಪ್ಷನ್ ಎದಲ್ಲಿ, ಸಾರಿ. ಈ ರೀತಿ ನೋಡಿ, ಆ 3 ರೋಧಕಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಹೇಗೆ ಸಮಾನಾಂತರವಾಗಿ ಕನೆಕ್ಟ್ ಮಾಡಿದ್ದಾರೆ. ಆಯ್ತಾ? ಇಲ್ಲಿ ಯಾವ ವೋಲ್ಟೇಜ್ ಅನ್ನು ಅಪ್ಲೈ ಮಾಡಿದ್ದಾರೆ? ಈ 3 ರೋಧಕಗಳಿಗೆ ಯಾವ ವೋಲ್ಟೇಜ್ ಅನ್ನ ಅಪ್ಲೈ ಮಾಡಿದ್ದಾರೆ? ವಿ ಅನ್ನೋ ವೋಲ್ಟೇಜ್ ಅನ್ನ ಅಪ್ಲೈ ಮಾಡಿದ್ದಾರೆ. ಆಯ್ತಾ? ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ಅಂತ ಕೇಳಿದ್ದಾರೆ. ಒಂದೇ ರೀತಿಯಾಗಿರುವ ಪರಿಮಾಣ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಕಾನ್ಸ್ಟಂಟ್ ಆಗಿರೋ ಪರಿಮಾಣ ಯಾವುದು, ಸ್ಥಿರವಾಗಿರುವ ಪರಿಮಾಣ ಯಾವುದು ಅಂತ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹ ನೋಡಿ, ಇಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್ ಅಲ್ವಾ, ಐ. ಸೊ ಕರೆಂಟ್ ಏನಾಗಿರುತ್ತೆ ಇಲ್ಲಿ, ಈ ರೀತಿ ಸಮಾನಾಂತರ ಜೋಡಣೆ ಮಾಡಿದಾಗ ಕರೆಂಟ್ ಏನಾಗುತ್ತೆ ಇಲ್ಲಿ ನೋಡಿ, ಬ್ರಾಂಚ್ ಆಗಿ ಹೋಗುತ್ತೆ ಅಲ್ವಾ. ಇಲ್ಲೊಂದು ಬ್ರಾಂಚಿಗೆ ಹೋಯ್ತು, ಇಲ್ಲೊಂದು ಬ್ರಾಂಚಿಗೆ ಹೋಯ್ತು, ಇಲ್ಲೊಂದು ಬ್ರಾಂಚಿಗೆ ಹೋಯ್ತು. ಈ ರೀತಿ ಡಿವೈಡ್ ಆಗಿ ಹೋಗುತ್ತೆ. ಕರೆಕ್ಟಾ? ಈ ರೀತಿ ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗಿ ಹೋಗುತ್ತೆ. ಇಲ್ಲಿಂದ ಬಂದ ಕರೆಂಟು, ಮೇನ್ ಕರೆಂಟ್ ಇರೋದು ಈ ರೀತಿ ಡಿವೈಡ್ ಆಗಿ I1 I2 I3 ಅಂತ ಈ ರೀತಿ ಡಿವೈಡ್ ಆಗುತ್ತೆ. ಹಾಗಾಗಿ ವಿದ್ಯುತ್ ಪ್ರವಾಹ ಒಂದೇ ರೀತಿಯಾಗಿರೋದಿಲ್ಲ ಎಲ್ಲಿ ಸಮಾನಾಂತರವಾಗಿ ರೋಧಕಗಳನ್ನ ಜೋಡಿಸಿದಾಗ. ಆಮೇಲೆ ರೋಧಕ ಅಂತೂ ಬೇರೆ ಬೇರೆನೆ ಇರಬೇಕು ಅಲ್ವಾ. 3 ರೋಧಕಗಳು ಬೇರೆ ಬೇರೆ ಆ ಪ್ರಮಾಣವಿರುವ ರೋಧಕಗಳು ಬೇರೆ ಬೇರೆನೆ ಆಗಿರುತ್ತೆ. ಆಮೇಲೆ ಯಾವ್ದು ಸೇಮ್ ಇರುತ್ತೆ ಹಂಗಿದ್ರೆ? ವಿಭವಾಂತರ ಸೇಮ್ ಆಗಿರುತ್ತೆ, ಒಂದೇ ರೀತಿಯಾಗಿರುತ್ತೆ. ವೋಲ್ಟೇಜ್ ಏನಾಗಿರುತ್ತೆ ಹೇಳಿ, ಸೇಮ್ ಆಗಿರುತ್ತೆ. ಓಕೆ, ಇಲ್ಲಿ R1 ರೋಧಕ ಮತ್ತು R2 ರೋಧಕ ಮತ್ತು R3 ರೋಧಕದಲ್ಲಿ ಕೂಡ ವಿಭವಾಂತರ ಅಥವಾ ವೋಲ್ಟೇಜ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸಮಾನಾಂತರ ಜೋಡಣೆಯಲ್ಲಿ ರೋಧಕಗಳ ವಿಭವಾಂತರ ಸೇಮ್ ಆಗಿರುತ್ತೆ, ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರುತ್ತೆ. ಆಯ್ತಾ? ಸಮಾನಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ರೋಧಕಗಳ ಮೂಲಕ ಹೋಗೋದು ಬೇರೆ ಬೇರೆ ಆಗಿರುತ್ತೆ, ಅಂದ್ರೆ ಬೇರೆ ಬೇರೆ ಕರೆಂಟ್ ಪಾಸ್ ಆಗತ್ತೆ. ಆದರೆ ವೋಲ್ಟೇಜ್ ಸೇಮ್ ಇರುತ್ತೆ, ಅಂದ್ರೆ ವಿಭವಾಂತರ ಸೇಮ್ ಇರುತ್ತೆ. ಆಯ್ತಾ? ಆಮೇಲೆ ಸರಣಿ ಜೋಡಣೆ ಬಂದ್ರೆ, ಆಯ್ತಾ, ಇದನ್ನೇ ಬೇರೆ ರೀತಿ ಕೇಳ್ಬಹುದು ನಿಮ್ಗೆ ಎಕ್ಸಾಮ್ ಅಲ್ಲಿ. ಇಲ್ಲಿ ಸಮಾನಾಂತರ ಕೊಡೋದ್ರ ಬದಲು ಸರಣಿ ಜೋಡಣೆ ಮಾಡಿದಾಗ ಅಂತ ಕೇಳ್ಬಹುದು. ಸರಣಿ ಜೋಡಣೆಯಲ್ಲಿ ಏನಿರುತ್ತೆ, ಐ ಸೇಮ್ ಇರುತ್ತೆ. ಐ ಅಂದ್ರೆ ಯಾವುದು? ವಿದ್ಯುತ್ ಪ್ರವಾಹ, ಕರೆಂಟ್. ವಿದ್ಯುತ್ ಪ್ರವಾಹ ಏನಿರುತ್ತೆ, ಎಲ್ಲಾ ರೋಧಕಗಳ ಮೂಲಕ ಸೇಮ್ ವಿದ್ಯುತ್ ಪ್ರವಾಹ ಹರಿತದೆ ಅಥವಾ ಸೇಮ್ ವಿದ್ಯುತ್ ಪ್ರವಾಹ ಪ್ರಸರಿಸ್ತದೆ. ಆದರೆ ಯಾವ್ದು ಡಿವೈಡ್ ಆಗ್ತದೆ ಅಥವಾ ಯಾವ್ದು ವೇರಿಯೇಷನ್ ಆಗ್ತದೆ? ಯಾವ್ದು ವೇರಿಯೇಷನ್ ಆಗ್ತದೆ ಅಂದ್ರೆ ವಿಭವಾಂತರ ವೇರಿಯೇಷನ್ ಆಗ್ತದೆ. ಯಾವಾಗ? ಸರಣಿ ಜೋಡಣೆಯಲ್ಲಿ. ಆಯ್ತಾ? ವಿಭವಾಂತರ ಡಿವೈಡ್ ಆಗಿ ಹೋಗ್ತದೆ. ಈಗ 3 ರೋಧಕಗಳನ್ನ ನೀವು ಸರಣಿ ಜೋಡಣೆಯಲ್ಲಿ ಕನೆಕ್ಟ್ ಮಾಡಿದಿರಿ ಈ ರೀತಿ ಅಂದ್ರೆ, ಈ ರೀತಿ ಒಂದು ಸೆಲ್ಲಿಗೆ ಕನೆಕ್ಟ್ ಮಾಡಿದ್ರಿ, ಈ ಸೆಲ್ಲಿನ ವಿಭವಾಂತರ ವಿ ಇದೆ ಅಂದ್ರೆ, ಇಲ್ಲಿ ಐ ಕರೆಂಟ್ ಹರಿತಾ ಇದೆ, ಐ ಪ್ರವಾಹ ಹರಿತಾ ಇದೆ ಅಂದ್ರೆ, ಇಲ್ಲಿ R1 ಮೂಲಕನೂ ಹರಿತಿರೋ ಕರೆಂಟ್ ಐನೇ ಆಗಿರುತ್ತೆ, R2 ಮೂಲಕನೂ ಹರಿತಿರೋ ಕರೆಂಟ್ ಐನೇ ಆಗಿರುತ್ತೆ, ಮತ್ತೆ R3 ಮೂಲಕ ಹರಿತಿರುವ ವಿದ್ಯುತ್ ಪ್ರವಾಹ ಕೂಡ ಐನೇ ಆಗಿರುತ್ತೆ. ಯಾವ್ದು ಡಿವೈಡ್ ಆಗತ್ತೆ? ಈ ಮೇನ್ ವೋಲ್ಟೇಜ್ ಏನಾಗತ್ತೆ, V1 V2 V3 ಈ ರೀತಿ ಏನಾಗತ್ತೆ, ಡಿವೈಡ್ ಆಗತ್ತೆ. ಆಯ್ತಾ? ಯಾವ ಡಿವೈಡ್ ಆಗತ್ತೆ? ಸರಣಿ ಜೋಡಣೆಯಲ್ಲಿ ವೋಲ್ಟೇಜ್ ಡಿವೈಡ್ ಆಗತ್ತೆ, ಕರೆಂಟ್ ಸೇಮ್ ಇರುತ್ತೆ. ಆಯ್ತಾ? ಅದೇ ಸಮಾನಾಂತರ ಜೋಡಣೆಯಲ್ಲಿ ಕರೆಂಟ್ ಡಿವೈಡ್ ಆಗತ್ತೆ, ಅಂದ್ರೆ ವಿದ್ಯುತ್ ಪ್ರವಾಹ ಡಿವೈಡ್ ಆಗತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ. ಇದನ್ನ ನೀವು ನೆನಪಿಟ್ಟುಕೊಂಡು ಇದರ ಮೇಲೆ ಪ್ರಶ್ನೆಗಳು ಬಂದ್ರೆ ಅಥವಾ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನೆಲ್ಲ ಸಾಲ್ವ್ ಮಾಡಕ್ಕೆ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಈಸಿ ಆಗತ್ತೆ. ಆಯ್ತಾ? ಸೊ 2 ರೀತಿದ ಮೇಲೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮ್ಗೆ, ವಿಭವಾಂತರ ಮತ್ತೆ ಕರೆಂಟ್ ಯಾವ ರೀತಿ ಚೇಂಜ್ ಆಗತ್ತೆ ಸರಣಿ ಜೋಡಣೆ ಮತ್ತೆ ಸಮಾನಾಂತರ ಜೋಡಣೆಯಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಈ ರೀತಿ ಕ್ವಶನ್ ಬಂದ್ರೆ ನೀವು ಅಟೆಂಡ್ ಮಾಡಬೇಕು. ವಿದ್ಯುನ್ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೆಯಿರಿ. ಆಯ್ತಾ? ಇದು ಶುಷ್ಕ ಕೋಶವನ್ನ ಯಾವ ರೀತಿ ಬಿಡಿಸ್ತಾರೆ ಸರ್ಕ್ಯೂಟ್ ಅಲ್ಲಿ?
ಅಂದ್ರೆ ಸರ್ಕ್ಯೂಟ್ ಅಂದ್ರೆ ವಿದ್ಯುನ್ಮಂಡಲ. ವಿದ್ಯುನ್ಮಂಡಲದಲ್ಲಿ ಶುಷ್ಕ ಕೋಶವನ್ನ ಯಾವ ರೀತಿ ತೋರಿಸ್ತಾರೆ, ಈ ರೀತಿ ತೋರಿಸ್ತಾರೆ. ಸೆಲ್ ಅಂತ ಕರಿತೀವಿ ಅಲ್ವಾ, ಸೆಲ್. ಸೆಲ್ ಅನ್ನ ಈ ರೀತಿ ನಾವು ಪ್ರತಿನಿಧಿಸ್ತೇವೆ, ತೋರಿಸ್ತೇವೆ ಒಂದು ವಿದ್ಯುನ್ಮಂಡಲದಲ್ಲಿ. ರಿಯೋಸ್ಟಾಟ್ ಅನ್ನ ಯಾವ ರೀತಿ ತೋರಿಸ್ತೇವೆ, ಈ ರೀತಿ ತೋರಿಸ್ತೇವೆ. ರಿಯೋಸ್ಟಾಟ್ ಅಲ್ಲಿ ನಾವು ರೋಧಕತೆಯನ್ನ ಚೇಂಜ್ ಮಾಡಬಹುದು ಅಲ್ವಾ, ರೋಧಕತೆಯನ್ನ ಚೇಂಜ್ ಮಾಡಬಹುದು. ರೋಧಕತೆ ಚೇಂಜ್ ಆದ್ರೆ ಕರೆಂಟ್ ಚೇಂಜ್ ಆಗತ್ತೆ ಅಲ್ವಾ. ವೋಲ್ಟೇಜ್ ಅನ್ನು ಕೂಡ ಚೇಂಜ್ ಮಾಡಬಹುದು. ಹಾಗಾಗಿ ಈ ರಿಯೋಸ್ಟಾಟ್ ಅಲ್ಲಿ ಏನಾಗ್ತಿರತ್ತೆ, ರೋಧಕತೆ ಚೇಂಜ್ ಆಗ್ತಾ ಇರತ್ತೆ. ಹಾಗಾಗಿ ಇಲ್ಲಿ ರೋಧಕದ ಚಿಹ್ನೆಯನ್ನ ಬಿಡಿಸಿ ನೀವು ಮೇಲೆ ಆರೋ ಮಾರ್ಕ್ ಹಾಕ್ಬೇಕು ಈ ರೀತಿ, ಅಥವಾ ಈ ರೀತಿ ನೀವು ತೋರಿಸ್ಬೇಕು. ಇದರ ಅರ್ಥ ರೋಧಕತೆ ಚೇಂಜ್ ಆಗ್ತಾ ಇರತ್ತೆ ಅಂತ, ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಇರತ್ತೆ ಅಂತ, ವೇರಿಯೇಷನ್ ಆಗ್ತಾ ಇರತ್ತೆ ಅಂತ. ಆಮೇಲೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಈ ರೀತಿ ಇದೊಂದು ತಂತಿ ಇದೆ ಅಂದ್ರೆ ಈ ರೀತಿ ನೀವು ಬಿಡಿಸಿದ್ರೆ ಈ ತಂತಿಗೆ ಮತ್ತೆ ಈ ತಂತಿಗೆ, ವರ್ಟಿಕಲ್ ಆಗಿರೋ ತಂತಿಗೆ ಮತ್ತೆ ಈ ಅಡ್ಡವಾಗಿರೋ ತಂತಿಗೆ ಮತ್ತೆ ಉದ್ದವಾಗಿರೋ ತಂತಿ ಒಂದಕ್ಕೊಂದು ಸಂಪರ್ಕ ಆಗಿಲ್ಲ ಅಂತ, ಸಂಪರ್ಕ ಆಗದೇನೆ ಕ್ರಾಸ್ ಮಾಡಿದೆ ಅಂತ ಅರ್ಥ. ಆಯ್ತಾ. ಸೊ ಈ ರೀತಿ ಚಿತ್ರಗಳನ್ನ ಕೇಳ್ಬಹುದು ನಿಮ್ಗೆ. ಆಯ್ತಾ, ರೋಧಕದ ಚಿತ್ರ ಬಿಡಿಸ್ಲಿಕ್ಕೆ ಹೇಳ್ಬಹುದು. ಆಯ್ತಾ, ಅಥವಾ ನಿಮ್ಗೆ ಒಂದು ವಿದ್ಯುನ್ಮಂಡಲದ ಚಿತ್ರ ಬಿಡಿಸಿ ವೋಲ್ಟೇಜ್ ಅನ್ನ, ವೋಲ್ಟ್ ಮೀಟರ್ ಅನ್ನ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ, ಅಥವಾ ಮೀಟರ್ ಅನ್ನ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂತ ಕ್ವಶನ್ ಅನ್ನ ಕೇಳ್ಬಹುದು. ಮೀಟರ್ ಅನ್ನ ಒಂದು ವಿದ್ಯುನ್ಮಂಡಲದಲ್ಲಿ ಯಾವ ರೀತಿ ಕನೆಕ್ಟ್ ಮಾಡಬೇಕು, ವೋಲ್ಟ್ ಮೀಟರ್ ಅನ್ನ ಯಾವ ರೀತಿ ಕನೆಕ್ಟ್ ಮಾಡಬೇಕು. ಮೀಟರ್ ಅನ್ನ ಯಾವಾಗೂ ಒಂದು ಸರಣಿ ಜೋಡಣೆಯಲ್ಲೇ ಕನೆಕ್ಟ್ ಮಾಡಬೇಕು, ವೋಲ್ಟ್ ಮೀಟರ್ ಅನ್ನ ಸಮಾನಾಂತರವಾಗಿ ಕನೆಕ್ಟ್ ಮಾಡಬೇಕು ಒಂದು ವಿದ್ಯುನ್ಮಂಡಲದಲ್ಲಿ. ಆಯ್ತಾ. ಸೊ ಈ ರೀತಿ ಕ್ವಶನ್ಗೂ ಆನ್ಸರ್ ಮಾಡಬೇಕು. ಆಮೇಲೆ ಸರಳ ವಿದ್ಯುತ್ ಮಂಡಲದ ಚಿತ್ರ ಬರೆಯಿರಿ, ಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಗುರುತಿಸಿ. ಈಗ ನಾನು ಹೇಳಿದ್ನಲ್ಲ, ಮೀಟರ್ ಯಾವಾಗೂ ಸರಣಿ ಜೋಡಣೆಯಲ್ಲಿಯೇ ಜೋಡಿಸ್ತಾರೆ, ವೋಲ್ಟ್ ಮೀಟರ್ ಅನ್ನ ಸಮಾನಾಂತರ ಜೋಡಣೆಯಲ್ಲಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸ್ತಾರೆ. ಈಗ ನೋಡಿ, ಈಗ ಇದು ಒಂದು ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ, ಇದು ಬಲ್ಬ್ ಅಲ್ವಾ. ಸೊ ಬಲ್ಬಿಗೆ ಯಾವತ್ತು ಮೀಟರ್ ಅನ್ನ ಸರಣಿ ಜೋಡಣೆಯಲ್ಲೇ ಜೋಡಿಸ್ಬೇಕು. ಆಯ್ತಾ. ಆಮೇಲೆ ವೋಲ್ಟ್ ಮೀಟರ್ ಅನ್ನ ಈ ರೀತಿ ಸಮಾನಾಂತರ ಜೋಡಣೆಯಲ್ಲೇ ಜೋಡಿಸ್ಬೇಕು. ಸಮಾನಾಂತರ ಜೋಡಣೆ ಎಂದರೇನು, ಸರಣಿ ಜೋಡಣೆ ಎಂದರೇನು, ನೀವೆಲ್ಲ ಏನು ಕಲ್ತಿದ್ದೀರಾ ರೆಗ್ಯುಲರ್ ಕ್ಲಾಸ್ ಅಲ್ಲಿ, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ಈಗ. ಆಯ್ತಾ. ಇಲ್ಲಿ ಬ್ಯಾಟ್ರಿ ಕೋಶ ಇದೆ, ಅದು ಸೆಲ್ ಇದೆ ಇಲ್ಲಿ. ಆಯ್ತಾ, ಇದು ಕೀ ಇದೆ. ಸೊ ಈ ರೀತಿ ಕೇಳಿದ್ರೆ ಒಂದು ಚಿತ್ರವನ್ನ ಬಿಡಿಸ್ಲಿಕ್ಕೆ ಬರಬೇಕು. ಇದ್ರ ಮೇಲೆ ಪ್ರಶ್ನೆನೂ ಕೇಳಬಹುದು. ಒಂದು ವಿದ್ಯುನ್ಮಂಡಲದಲ್ಲಿ ಮೀಟರ್ ಅನ್ನ ಯಾವ ರೀತಿ ಜೋಡಿಸ್ತಾರೆ, ವೋಲ್ಟ್ ಮೀಟರ್ ಅನ್ನ ಯಾವ ರೀತಿ ಜೋಡಿಸ್ತಾರೆ ಅಂತ. ವೋಲ್ಟ್ ಮೀಟರ್ ಅನ್ನ ಏನಕ್ಕೆ ಬಳಸ್ತಾರೆ, ಮೀಟರ್ ಅನ್ನ ಏನಕ್ಕೆ ಬಳಸ್ತಾರೆ. ವೋಲ್ಟ್ ಮೀಟರ್ ಅನ್ನ ವೋಲ್ಟೇಜ್ ಕಂಡುಹಿಡಿಲಿಕ್ಕೆ ಬಳಸ್ತಾರೆ, ಮೀಟರ್ ಅನ್ನ ಕರೆಂಟ್ ಕಂಡುಹಿಡಿಲಿಕ್ಕೆ ಬಳಸ್ತಾರೆ. ಆಯ್ತಾ. ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ, ವೋಲ್ಟೇಜ್ ಅಂದ್ರೆ ವಿಭವಾಂತರ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನ ಪಟ್ಟಿ ಮಾಡಿ. ಇದು ತುಂಬಾ ಪದೇ ಪದೇಯಾಗಿ ಕೇಳ್ತಾ ಇರುವಂತಹ ಒಂದು ಕ್ವಶನ್, ಇದು ಫ್ರೀಕ್ವೆಂಟ್ಲಿ ಕೇಳಿದಂತಹ ಕ್ವಶನ್. ಇದು 2 ಮಾರ್ಕಿಗೆ ಕೇಳ್ತಾರೆ. ಇದು ನೋಡಿ, ವಾಹಕದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ, ತಂತಿ. ವಾಹಕದ ರೋಧ ಅಂದ್ರೆ ರೆಸಿಸ್ಟೆನ್ಸ್ ಆರ್. ಇದು ಯಾವ್ಯಾವ್ದ್ರ ಮೇಲೆ ಅವಲಂಬಿಸಿದೆ ಆಗಿದ್ರೆ, ವಾಹಕದ ಉದ್ದ ಅಂದ್ರೆ ರೋಧ ಉದ್ದಕ್ಕೆ ನೇರಾನುಪಾತದಲ್ಲಿ ಇರುತ್ತೆ. ವಾಹಕದ ಉದ್ದ ಜಾಸ್ತಿ ಆದಾಗೆ ಅದರ ರೋಧ ಕೂಡ ಜಾಸ್ತಿ ಆಗುತ್ತದೆ, ನೇರಾನುಪಾತ ಅಂದ್ರೆ. ವಾಹಕದ ಅಡ್ಡಸೆಲೆ ಅಂದ್ರೆ ತಂತಿಯ ದಪ್ಪ, ಥಿಕ್ನೆಸ್ ಜಾಸ್ತಿ. ತಂತಿ ದಪ್ಪಾಗಿದ್ರೆ ಇಲ್ಲಿ ನೋಡಿ, ಆರ್ ಈಸ್ ಇನ್ವರ್ಸ್ಲಿ ರೋಧಕವು ತಂತಿಯ ಅಡ್ಡಸೆಲೆ ಅಥವಾ ತಂತಿಯ ದಪ್ಪಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ವಿಲೋಮಾನುಪಾತ ಅಂದ್ರೆ ಈಗ ತಂತಿ ಜಾಸ್ತಿ ದಪ್ಪ ಆದ ಹಾಗೆ, ಜಾಸ್ತಿ ದಪ್ಪ ಆದಾಗೆ ಅದರ ರೋಧಕ ಕಡಿಮೆ ಆಗತ್ತೆ ಅಂತ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು
ಏನೋ ಟ್ರಾವೆಲ್ ಮಾಡ್ತಾ ಇದ್ದೀರಿ, ಕಾರಲ್ಲೋ ಅಥವಾ ಬೈಕಲ್ಲೋ ಏನೋ ಹೋಗ್ತಾ ಇದ್ದೀರಿ. ನಿಮ್ಗೆ ಚಿಕ್ಕ ರೋಡಲ್ಲಿ ಒಂದು ರೋಡ್ ತುಂಬಾ ಕಿರಿದಾಗಿದೆ, ಅಂತಹ ರೋಡಲ್ಲಿ ಹೋಗೋದು ಈಸಿನಾ ಅಥವಾ ಹೈವೇ ರೋಡಲ್ಲಿ ಹೋಗೋದು ಈಸಿನಾ? ಹೈವೇ ರೋಡಲ್ಲಿ ಹೋಗೋದು ಈಸಿ ಅಲ್ವಾ? ಅಂದ್ರೆ ನೀವು ಹೋಗ್ತಾ ಇರೋದು ಒಂದು ವಿದ್ಯುತ್ ಪ್ರವಾಹ, ನೀವು ವಿದ್ಯುತ್ ಪ್ರವಾಹ ಅಂತ ಅಂದ್ಕೊಂಡ್ರೆ, ನಿಮ್ಮ ದಾರಿ ಅಥವಾ ರೋಡು ಒಂದು ವಾಹಕ ಅಂತ ಅಂದ್ಕೊಂಡ್ರೆ, ರೋಡ್ ದೊಡ್ಡ ಆಗಿದ್ದಾಗೆ ನೀವು ಆರಾಮಾಗಿ ಹೋಗ್ಬಹುದು. ರೋಡ್ ಚಿಕ್ಕ ಆಗಿದ್ರೆ ಅಥವಾ ಕಿರಿದಾಗಿದ್ರೆ ನೀವು ಹೋಗ್ಲಿಕ್ಕೆ ಕಷ್ಟ ಅಲ್ವಾ? ಅದೇ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಕರೆಂಟ್ ಯಾವಾಗ ಈಸಿಯಾಗಿ ಹೋಗ್ತದೆ? ಕರೆಂಟ್ ಯಾವಾಗ ಈಸಿಯಾಗಿ ಹೋಗ್ತದೆ ಅಂದ್ರೆ, ಈ ತಂತಿ ದಪ್ಪ ಇದ್ದಾಗೆ, ಥಿಕ್ನೆಸ್ ಜಾಸ್ತಿ ಇದ್ದಾಗೆ. ಅಂದ್ರೆ ಅದರ ರೋಧಕತೆ ಯಾವಾಗ ಕಡಿಮೆ ಆಗ್ತದೆ ಕರೆಂಟಿಗೆ? ತಂತಿ ದಪ್ಪ ಇದ್ದಾಗೆ. ಕರೆಂಟ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ ಮಕ್ಕಳೇ. ಕರೆಂಟಿಗೆ ವಿರುದ್ಧವಾಗಿ ರೋಧಕತೆ ಇರ್ತದೆ, ಆಯ್ತಾ? ವಿರುದ್ಧವಾಗಿ ಅಥವಾ ವಿಲೋಮವಾಗಿ ರೋಧಕತೆ ಇರ್ತದೆ. ಕರೆಂಟ್ ಜಾಸ್ತಿ ಆಯ್ತು ಅಂದ್ರೆ ರೋಧಕತೆ ಕಡಿಮೆ ಇರಬೇಕು, ರೋಧಕತೆ ಜಾಸ್ತಿ ಆಯ್ತು ಅಂದ್ರೆ ಕರೆಂಟ್ ಕಡಿಮೆ ಇರಬೇಕು. ರೋಧಕವು ಉದ್ದಕ್ಕೆ ನೇರಾನುಪಾತದಲ್ಲಿರ್ತದೆ. ರೋಧಕವು ತಂತಿಯ ಅಡ್ಡಸಲೆ ಅಥವಾ ದಪ್ಪ ಅಥವಾ ಥಿಕ್ನೆಸ್ಗೆ ವಿಲೋಮಾನುಪಾತದಲ್ಲಿರುತ್ತೆ. ವಾಹಕದ ತಾಪಕ್ಕೆ ರೋಧಕತೆಯು ನೇರ ಅನುಪಾತದಲ್ಲಿರುತ್ತೆ. ತಾಪ ಅಂದ್ರೆ ಟೆಂಪರೇಚರ್. ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣ ಅಂದ್ರೆ ರೆಸಿಸ್ಟಿವಿಟಿ ಅಥವಾ ರೋಧಶೀಲಕತೆ ಅಂತ ಹೇಳ್ತೀವಿ ನೋಡಿ. ರೋ ಅನ್ನೋ ಒಂದು ಲೆಟರ್ನ ಪರಿಚಯ ಆಗಿದೆ ಅಂತ ಅನ್ಕೋತೀನಿ. ಓಮ್ ಮೀಟರ್ ಅಲ್ಲಿ ಹೇಳ್ತಾರೆ ನೋಡಿ. ಈಗ ಕಾಪರಿಗೆ ಬೇರೆ ರೋಧಕ ಶೀಲತೆ ಇರುತ್ತೆ, ಅಂದ್ರೆ ತಾಮ್ರಕ್ಕೆ ಬೇರೆ ರೋಧಕ ಶೀಲತೆ ಇರುತ್ತೆ, ಬೆಳ್ಳಿಗೆ ಬೇರೆ ಬೇರೆ ರೋಧಕ ಶೀಲತೆ ಇರುತ್ತೆ. ಅದು ವಸ್ತುವಿನ ಗುಣಧರ್ಮದ ಮೇಲೆ ಡಿಪೆಂಡ್ ಆಗಿದೆ. ಈ ಎಲ್ಲಾ ಅಂಶಗಳ ಮೇಲೆ ವಾಹಕದ ರೋಧವು ಅವಲಂಬಿಸಿದೆ. ಇದು ತುಂಬಾ ಪ್ರಮುಖವಾದಂತಹ ಪ್ರಶ್ನೆ, ಎಕ್ಸಾಮಿಗೆ ಸಂಬಂಧಪಟ್ಟ 2 ಮಾರ್ಕಿಗೆ ಕೇಳ್ಬೋದು ಇದನ್ನ. ಆಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ, ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್, ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ ಅಥವಾ 1 ವೋಲ್ಟ್ ಅನ್ನ ಡಿಫೈನ್ ಮಾಡಿ, 1 ವೋಲ್ಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಹೇಳ್ಬೋದು. ಯಾವ ರೀತಿ ಬರಿಬೇಕು ಇದ್ರ ಉತ್ತರವನ್ನ? ಇಲ್ಲಿ ನೋಡಿ, ವಾಹಕದ ತುದಿಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 1 ಜೂಲ್ ಎಂದು ಅರ್ಥ. ಈಗ 1 ವೋಲ್ಟ್ ಅಂದ್ರೆ ಅರ್ಥ ಏನು? ಈಗ ಒಂದು ತಂತಿ ಇದೆ ಅಂತ ಇಟ್ಕೊಳ್ಳಿ, ಎ ಮತ್ತೆ ಬಿ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಈ ಎ ಪಾಯಿಂಟ್ ಇಂದ 1 ಕೂಲಂ ಅನ್ನ ಬಿ ಪಾಯಿಂಟ್ ತರುವಾಗ 1 ಜೂಲ್ ವರ್ಕ್ ಆಗಿದೆ ಅಂತ ಇಟ್ಕೊಳ್ಳಿ. 1 ಜೂಲ್ ಕೆಲಸ ಮಾಡಿದೆ. ನೀವು ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ 1 ಕೂಲಂ ವಿದ್ಯುದಾವೇಶವನ್ನ ತರಲಿಕ್ಕೆ 1 ಜೂಲ್ ಕೆಲಸ ಮಾಡಿದ್ದೀರಿ. ಆವಾಗ ಇದರ ವಿಭವಾಂತರ ಎಷ್ಟಾಯ್ತು? ಹಾಗಿದ್ರೆ 1 ವೋಲ್ಟ್ ಆಯ್ತು ಅಂತ ಅರ್ಥ. ಈಗ ಇಲ್ಲಿ ನೋಡಿ, ಈ ಒಂದು ಬ್ಯಾಟ್ರಿದ್ದು ವಿಭವಾಂತರ 1.5 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಇದರ ಅರ್ಥ ಏನು? ಈ ಒಂದು ತುದಿಯಿಂದ ಎ ಅನ್ನೋ ಒಂದು ಪಾಯಿಂಟ್ ಇಂದ ಬಿ ಅನ್ನೋ ಒಂದು ಪಾಯಿಂಟ್ಗೆ 1 ಕೂಲಂ ವಿದ್ಯುದಾವೇಶವನ್ನ ತರ್ಲಿಕ್ಕೆ, ಸಾರಿ ಇಲ್ಲಿ 1 ಜೂಲ್ ಅಲ್ಲ, 1.5 ಜೂಲ್ ವರ್ಕ್ ಆಗಿದೆ ಅಥವಾ ಕೆಲಸ ಆಗಿದೆ ಅಂತ ಅರ್ಥ. 1.5 ವೋಲ್ಟ್ ಅಂದ್ರೆ 1 ವೋಲ್ಟ್ ಅಂದ್ರೆ 1 ಜೂಲ್ ಕೆಲಸ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತಾ? ವೋಲ್ಟೇಜ್ ಅಥವಾ ವಿಭವಾಂತರದ ಮೀನಿಂಗ್ ಅರ್ಥ ಆಯ್ತಾ? 1 ವೋಲ್ಟ್ ಅನ್ನ ಡಿಫೈನ್ ಮಾಡಿ ಅಂದ್ರೆ ಈ ರೀತಿ ನೀವು ಹೇಳ್ಬೇಕು. 1 ವೋಲ್ಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದಾಗ. ಓಕೆ, ನಾವು ಕೇಳಿಸ್ತಾ ಇದೆಯಾ?
ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಮ್ಗೆ ಇಲ್ಲಿ ಒಂದು ಮ್ಯಾಥಮ್ಯಾಟಿಕಲ್ ಫಾರ್ಮುಲಾನು ಬರುತ್ತೆ. ಏನದು? ವೋಲ್ಟೇಜ್ ಮತ್ತೆ ಕೆಲಸ ಮತ್ತೆ ಚಾರ್ಜಿಗೆ ಸಂಬಂಧಪಟ್ಟಂತೆ ವಿ ಇಸ್ ಈಕ್ವಲ್ ಟು W/Q ಅನ್ನೋ ಒಂದು ಫಾರ್ಮುಲಾನು ಬರುತ್ತೆ. ಸೊ ಈ ಫಾರ್ಮುಲಾ ಆದ್ಮೇಲೆ ಪ್ರಾಬ್ಲಮ್ಸ್ ಅನ್ನು ಕೇಳ್ಬಹುದು. ಆಯ್ತಾ? ಇಲ್ಲಿ W ಇಸ್ ಈಕ್ವಲ್ ಟು 1 ಜೂಲ್ ಆದ್ರೆ, ಸೊ ವೋಲ್ಟೇಜ್ ಡೆಫಿನೇಷನ್ ನೋಡಿ, ಸಿಂಪಲ್ ಆಗಿ ಕೂಡ ಮಾಡಬಹುದು. ವೋಲ್ಟೇಜ್ ಇಸ್ ಈಕ್ವಲ್ ಟು ಏನು? W/Q ಅಲ್ವಾ? W ಅಂದ್ರೆ ಕೆಲಸ, Q ಅಂದ್ರೆ ವಿದ್ಯುದಾವೇಶ ಅಲ್ವಾ? ಇಲ್ಲಿ W ಏನಾಗ್ಬೇಕು? 1 ಜೋಲ್ ಆಗ್ಬೇಕು. ಚಾರ್ಜ್ ಏನಿರ್ಬೇಕು? ವಿದ್ಯುದಾವೇಶ ಎಷ್ಟಿರ್ಬೇಕು? 1 ಕೂಲಮ್ ಇರ್ಬೇಕು. ಆವಾಗ ಏನಾಗತ್ತೆ? 1 ವೋಲ್ಟ್ ಆಗತ್ತೆ ಅಲ್ವಾ? ಇದನ್ನೇ ನೀವು ಸೆಂಟೆನ್ಸ್ ಮಾಡಿ ಬರೆದ್ರೆ 1 ವೋಲ್ಟ್ ಅನ್ನ ಡಿಫೈನ್ ಮಾಡಿದಾಗೆ ಆಯ್ತು, ಅಥವಾ ವ್ಯಾಖ್ಯಾನಿಸಿದಾಗೆ ಆಯ್ತು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಓಮ್ನ ನಿಯಮವನ್ನು ರೂಪಿಸಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ಓಮ್ನ ನಿಯಮ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ ಟು ವಿ ಅಂದ್ರೆ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಅಂದ್ರೆ ವೋಲ್ಟೇಜ್ ಜಾಸ್ತಿ ಆದಾಗೆ ಕರೆಂಟ್ ಜಾಸ್ತಿ ಆಗತ್ತೆ ಅಂತ ಅರ್ಥ ಇದು. ಆಯ್ತಾ? ಅಥವಾ ವಿ ಇಸ್ ಈಕ್ವಲ್ ಟು IR. ಇದು ಗಣಿತ ರೂಪದಲ್ಲಿ ಓಮ್ನ ನಿಯಮ. ವಿ ಇಸ್ ಈಕ್ವಲ್ ಟು IR ಅಂತ. ಇದು ನೋಡಿ, ಏನು ಸ್ಟೇಟ್ಮೆಂಟ್ ಕೇಳಿದ್ರೆ ಏನ್ ಬರಿಬೇಕು? ವ್ಯಾಖ್ಯಾನಿಸಿ ಅಂತ ಕೇಳಿದ್ರೆ, ಸ್ಥಿರ ತಾಪದಲ್ಲಿ ವಾಹಕದ ತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಬರೆದು ವಿ ಇಸ್ ಈಕ್ವಲ್ ಟು IR ಅಂತ ಗಣಿತ ರೂಪದಲ್ಲಿ ಬರೆದು, ಇಲ್ಲಿ I ಅಂದ್ರೆ ಏನು, R ಅಂದ್ರೆ ಏನು, ವಿ ಅಂದ್ರೆ ಏನು ಅಂತ ಬರಿಬೇಕು. ವಿ ಅಂದ್ರೆ ವಿಭವಾಂತರ, I ಅಂದ್ರೆ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹ, R ಅಂದ್ರೆ ರೋಧ. ಈ ರೀತಿ ಬರೆದ್ರೆ ನಿಮ್ಗೆ ತುಂಬಾ ಕರೆಕ್ಟ್ ಆಗಿರೋ ಒಂದು ಉತ್ತರ ಆಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಮತ್ತು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 4 ಸಾಧನಗಳನ್ನು ಬರೆಯಿರಿ. ಇದು ಸುಮಾರು ಅನ್ವಯದ ಪ್ರಶ್ನೆ. ಇದು ತುಂಬಾ ಸಲ ಕೇಳಿರೋ ಪ್ರಶ್ನೆ. ಮೊದಲನೇದು, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಯಾವ ರೀತಿ ಬರಿಬೇಕು? ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅದು ಗಣಿತ ರೂಪದಲ್ಲಿ ಏನ್ ಹೇಳುತ್ತೆ? H ಇಸ್ ಈಕ್ವಲ್ ಟು VIT ಅಂತ ಹೇಳುತ್ತೆ. H ಅಂದ್ರೆ ಉಷ್ಣ ಶಕ್ತಿ. ಒಂದು ವಸ್ತುವಿನ ಮೂಲಕ ಅಥವಾ ಒಂದು ತಂತಿಯ ಮೂಲಕ ಅಥವಾ ಯಾವುದೇ ಒಂದು ಇಲೆಕ್ಟ್ರಿಕ್ ಗ್ಯಾಜೆಟ್ ಇರಲಿ, ಇಸ್ತ್ರಿ ಪೆಟ್ಟಿಗೆ ಇರಲಿ ಅಥವಾ ಕೆಟಲ್ ಇರಲಿ ಅಥವಾ ಟೋಸ್ಟರ್ ಇರಲಿ ಅಥವಾ ಇದಿರಲಿ, ಈ ಒಂದು ಐಟಮ್ ಇರಲಿ, ಯಾವುದೇ ಐಟಮ್ ಮೂಲಕ ಕರೆಂಟ್ ಪಾಸ್ ಆದಾಗ ಅಥವಾ ವಿದ್ಯುತ್ ಪ್ರವಾಹ ಪಾಸ್ ಆದಾಗ ಅದು ಹೀಟ್ ಆಗತ್ತೆ ಅನ್ನೋದು ಗೊತ್ತಿದೆ ನಿಮ್ಗೆ. ಈಗ ಟಿವಿ ಜಾಸ್ತಿ ಹೊತ್ತು ನೀವು ಉರಿಸಿದ್ರಿ ಅಂತ ಇಟ್ಕೊಳ್ಳಿ, ಜಾಸ್ತಿ ಹೊತ್ತು ನೀವು ಟಿವಿಯನ್ನ ಬಳಸಿದ್ರಿ ಅಥವಾ ಮಿಕ್ಸರ್ ಅನ್ನ ಬಳಸಿದ್ರಿ, ಗ್ರೈಂಡರ್ ಅನ್ನ ಬಳಸಿದ್ರಿ, ಆಗ ಏನಾಗತ್ತೆ? ಅದು ಬಿಸಿ ಆಗತ್ತೆ ಅಲ್ವಾ? ಅದೇ ಏನ್ ಹೇಳಿ, ಜೌಲನ ಉಷ್ಣೋತ್ಪಾದನಾ ನಿಯಮ ಆಗತ್ತೆ ಅಲ್ವಾ? ಏನು ಹಾಗಿದ್ರೆ ಇದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಬರಿಬೇಕು? H ಇಸ್ ಈಕ್ವಲ್ ಟು VIT ಅಥವಾ H ಇಸ್ ಈಕ್ವಲ್ ಟು I²RT. ಇದು ಓಮ್ನ ನಿಯಮವನ್ನು ಉಪಯೋಗಿಸಿದ್ರೆ H ಇಸ್ ಈಕ್ವಲ್ ಟು I²RT ಅಂತ ಕೂಡ ಬರಿತೇವೆ ಅಲ್ವಾ? ಇದೇ ಒಂದು ಇದಕ್ಕೆ VI ಅನ್ನೋದಕ್ಕೆ ಓಮ್ನ ನಿಯಮವನ್ನ ಬಳಸಿ ಈ ಒಂದು ಗಣಿತ ಈ ಒಂದು ಸೂತ್ರವನ್ನು ಕೂಡ ನಾವು ಹೇಳ್ಬಹುದು ಅಲ್ವಾ? ಇದನ್ನೇ ನಾವೇನ್ ಮಾಡ್ಬೇಕು? ಈ ಸೂತ್ರ ರೂಪದಲ್ಲಿರುವುದನ್ನೇ ವ್ಯಾಖ್ಯೆ ರೂಪದಲ್ಲಿ ನಾವು ಏನ್ ಮಾಡ್ಬೇಕು? ಪರಿವರ್ತನೆ ಮಾಡಿದ್ರೆ ಆಯ್ತು. H ಇಸ್ ಈಕ್ವಲ್ ಟು I²RT ಅನ್ನೋದನ್ನ ನೀವು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಹೇಳಿದ್ರೆ ನಿಮ್ಮ ಉತ್ತರ ಬಂದ್ಬಿಡ್ತು. ಸೊ H ಅಂದ್ರೆ ಯಾವುದು? ಇಲ್ಲಿ ಉಷ್ಣ ಶಕ್ತಿ ಅಲ್ವಾ? ಬಿಡುಗಡೆ ಆದ ಉಷ್ಣ ಶಕ್ತಿ. I ಅಂದ್ರೆ ಯಾವುದು? ವಿದ್ಯುತ್ ಪ್ರವಾಹ. R ಅಂದ್ರೆ ಏನು? ರೋಧಕತೆ. T ಅಂದ್ರೆ ಏನು? ಟೈಮ್ ಅಥವಾ ಸಮಯ. ಆಯ್ತಾ? ಸೊ ಇದನ್ನೇ ನಾವ್ ಏನ್ ಮಾಡ್ಬೇಕು? ಗಣಿತ ಸೂತ್ರ ರೂಪದಲ್ಲಿರುವುದನ್ನ ಸ್ಟೇಟ್ಮೆಂಟ್ ರೂಪದಲ್ಲಿ ಹೇಳೋಣ. ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅಂದ್ರೆ I²ಗೆ, ಮತ್ತೆ ಎರಡನೇದು ಯಾವ್ದಿದೆ ಇಲ್ಲಿ? R ಇದೆ.
ವಾಹಕದ ರೋಧಕ್ಕೆ, ಆರ್ ಅಂದ್ರೆ ವಾಹಕದ ರೋಧ, ಟಿ ಅಂದ್ರೆ ಏನು, ವಿದ್ಯುತ್ ಪ್ರವಾಹದ ಕಾಲಕ್ಕೆ ಅಥವಾ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ, ನೇರ ಅನುಪಾತದಲ್ಲಿ ಇರುತ್ತದೆ. ಅಂದ್ರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆದಾಗೆ ಹೀಟು ಉತ್ಪತ್ತಿ ಆಗೋದು ಜಾಸ್ತಿ ಆಗತ್ತೆ, ಶಕ್ತಿ ಬಿಡುಗಡೆ ಆಗೋದು ಜಾಸ್ತಿ ಆಗತ್ತೆ. ರೋಧಕತೆ ವಸ್ತು ಇದು ಜಾಸ್ತಿ ಇದ್ರೆ ಉಷ್ಣ ಬಿಡುಗಡೆ ಆಗೋದು ಕೂಡ ಜಾಸ್ತಿ ಆಗತ್ತೆ. ಜಾಸ್ತಿ ಹೊತ್ತು ಕರೆಂಟು ಅಥವಾ ವಿದ್ಯುತ್ ಪ್ರವಾಹ ಒಂದು ವಸ್ತುವಿನ ಮೂಲಕ ಪ್ರವಹಿಸಿದಾಗ ಅಲ್ಲಿ ಉಷ್ಣ ಬಿಡುಗಡೆ ಆಗೋದು ಜಾಸ್ತಿ ಆಗತ್ತೆ. ಸೊ ಇದೇ ಏನು ಜೌಲ್ಸನ ನಿಯಮ. ಇದರ ಮೇಲೆ ಈ ಒಂದು ನಿಯಮವನ್ನ ಬಳಸ್ಕೊಂಡು ಯಾವ ಯಾವ ಒಂದು ಇಲೆಕ್ಟ್ರಿಕ್ ಗ್ಯಾಜೆಟ್ ವರ್ಕ್ ಆಗುತ್ತೆ ಅಥವಾ ಸಾಧನ ವರ್ಕ್ ಆಗುತ್ತೆ. ಇಸ್ತ್ರಿ ಪೆಟ್ಟಿಗೆ ಯಾವ ಒಂದು ನಿಯಮದ ಮೇಲೆ ವರ್ಕ್ ಆಗುತ್ತೆ ಹೇಳಿ, ಜೌಲನ ನಿಯಮದ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಕರೆಂಟ್ ಪಾಸ್ ಮಾಡಿದಾಗ ಇಲ್ಲಿ ಕಾಯಿಲ್ ಇರುತ್ತೆ ಅಲ್ವಾ, ಇಸ್ತ್ರಿ ಪೆಟ್ಟಿಗೆದಲ್ಲಿ ಕಾಯಿಲ್ ಇರುತ್ತೆ. ಕರೆಂಟ್ ಪಾಸ್ ಮಾಡಿದಾಗ ಅದೇನಾಗತ್ತೆ, ಹೀಟ್ ಆಗತ್ತೆ, ಅಂದ್ರೆ ಉಷ್ಣ ಬಿಡುಗಡೆ ಆಗತ್ತೆ. ಆಗ ನೀವು ಇಸ್ತ್ರಿ ಮಾಡ್ಕೋಬಹುದು. ಇಲ್ಲಿ ಕೆಟಲ್ ಕೂಡ ಹಾಗೆ ಉಷ್ಣ ಈ ಒಂದು ನಿಯಮದ ಮೇಲೆ ವರ್ಕ್ ಆಗತ್ತೆ. ಇದು ಟೋಸ್ಟರು ಮತ್ತೆ ಇದು ಈ ಒಂದು ಸಾಧನ ಇವೆಲ್ಲವೂ ಏನ್ ಹೇಳಿ ಜೌಲನ ನಿಯಮದ ಮೇಲೆ ವರ್ಕ್ ಆಗತ್ತೆ. ಇಸ್ತ್ರಿ, ಗೀಸರ್, ಓವನ್, ಟೋಸ್ಟರ್ ಇವೆಲ್ಲ. ಓಕೆ, ಗೀಸರ್, ಇಲೆಕ್ಟ್ರಿಕ್ ಗೀಸರ್ ಗೊತ್ತಿದೆಯಲ್ಲ, ಮನೇಲಿ ನೀರನ್ನ ಬಿಸಿ ಮಾಡ್ಲಿಕ್ಕೆ ಬಳಸ್ತೇವೆ. ಇವೆಲ್ಲ ಏನು, 9ನೇದು ಕಾರಣ ಕೊಡಿ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ವಿಶೇಷವಾಗಿ ಬಹುತೇಕ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಇದೇನು, ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಯಾಕೆ ಟಂಗ್ಸ್ಟನ್ ಅನ್ನ ಯಾಕೆ ಬಳಸ್ತಾರೆ? ನೀವು ವಿದ್ಯುತ್ ದೀಪ ನೋಡಿದಿರಿ, ಬಲ್ಬ್ ಅಲ್ಲಿ ಒಂದು ಫಿಲಾಮೆಂಟ್ ತರ ಈ ರೀತಿ ಒಂದ್ ಹಿಂಗ್ ಬಲ್ಬ್ ಇರುತ್ತೆ, ಅಂದ್ರೆ ಇಲ್ಲಿ ಹಿಂಗ್ ಒಂದು ಫಿಲಾಮೆಂಟ್ ತರ ಇರುತ್ತೆ ಅಲ್ವಾ, ಈ ರೀತಿ. ಇದು ಯಾವ್ದ್ರಿಂದ ಮಾಡಿರ್ತಾರೆ ಹೇಳಿ, ಟಂಗ್ಸ್ಟನ್ ಇಂದ ಮಾಡಿರ್ತಾರೆ. ಸೊ ಅದ್ರ ಎಕ್ಸ್ಕ್ಲೂಸಿವ್ ಆಗಿ ಅದರಿಂದನೇ ಯಾಕೆ ಮಾಡಿರ್ತಾರೆ, ಯಾಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಯಾಕೆ, ಇಲ್ಲಿ ನೋಡಿ ಬಲ್ಬ್ ಇದೆ, ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಫಿಲಾಮೆಂಟ್ ಕಾಣಿಸ್ತಿದ್ಯಲ್ಲ, ಈ ಫಿಲಾಮೆಂಟಿನ ತಂತಿ ಯಾವ್ದ್ರದ್ದಿರುತ್ತೆ, ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಟಂಗ್ಸ್ಟನ್ ಇಂದ ಮಾಡಿರ್ತಾರೆ. ಯಾಕೆ, ಅದರ ರೋಧಶೀಲತೆ ಮತ್ತೆ ಕರಗುವ ಬಿಂದು ಅತಿ ಹೆಚ್ಚಾಗಿರುತ್ತದೆ. ಅದರ ರೋಧಶೀಲತೆ ಜಾಸ್ತಿ ಆಗಿರುತ್ತೆ. ರೋಧಶೀಲತೆ ಜಾಸ್ತಿ ಇದೆ ಅಂದ್ರೆ ಕರೆಂಟ್ ಪಾಸ್ ಮಾಡಿದಾಗ ಜಾಸ್ತಿ ಹೀಟ್ ಆಗತ್ತೆ ಅಲ್ವಾ. ಬಲ್ಬ್ ಹೇಗೆ ವರ್ಕ್ ಆಗುತ್ತೆ ಮಕ್ಕಳೇ, ಆಕ್ಚುಲಿ ಬಲ್ಬ್ ಹೇಗೆ ವರ್ಕ್ ಆಗುತ್ತೆ, ಯಾಕೆ ಇದು ಇದು ನಮ್ಗೆ ಬೆಳಕನ್ನ ಕೊಡುತ್ತೆ ಹೇಳಿ. ಇಲ್ಲಿ ಈ ಒಂದು ಫಿಲಾಮೆಂಟ್ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡ್ತೀವಲ್ಲ, ಕರೆಂಟ್ ಪಾಸ್ ಮಾಡಿದಾಗ ಇದೇನಾಗತ್ತೆ, ಹೀಟ್ ಆಗತ್ತೆ. ಉಷ್ಣ ಬಿಡುಗಡೆ ಆಗಿ 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 ಅರೌಂಡ್ ಒಂದು 3800 ಡಿಗ್ರಿ ಸೆಲ್ಸಿಯಸ್ ವರೆಗೂ ಏನಾಗತ್ತೆ, ಹೀಟ್ ಆಗತ್ತೆ. ಇದು ಆ ತಾಪಮಾನದಲ್ಲಿ ಇದೇನ್ ಮಾಡತ್ತೆ ಹೇಳಿ, ಬೆಳಕನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡತ್ತೆ, ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ಕಲ್ಲಿದ್ದಲನ್ನ ನೀವು ಬಿಸಿ ಮಾಡಿದ್ರೆ ಅದು ಇಂಗಾಳ ಕೆಂಪಾಗಿ ಲೈಟ್ ಕೊಡುತ್ತೆ ಅಲ್ವಾ. ಅದೇ ರೀತಿ ಈ ಒಂದು ಫಿಲಾಮೆಂಟ್ ಕೂಡ ಹೀಟ್ ಆಗಿ 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 ಏನಾಗತ್ತೆ, ಲೈಟ್ ಕೊಡಕ್ಕೆ ಸ್ಟಾರ್ಟ್ ಮಾಡತ್ತೆ. ಆಯ್ತಾ, ಹಾಗಿದ್ರೆ ಏನು ಇದ್ರದ್ದು, ಕರೆಂಟ್ ಪಾಸ್ ಮಾಡಿದಾಗ ಜಾಸ್ತಿ ಹೀಟ್ ಆಗ್ಬೇಕು ಅಂದ್ರೆ ಅದರ ರೋಧಶೀಲತೆ ಜಾಸ್ತಿ ಇರಬೇಕು ಅಲ್ವಾ, ರೋಧಶೀಲತೆ ಜಾಸ್ತಿ ಇರಬೇಕು. ಆಗ ಕರೆಂಟ್ ಪಾಸ್ ಮಾಡಿದಾಗ ಅದರಲ್ಲಿ ಅದು ಹೀಟ್ ಜಾಸ್ತಿ ಆಗತ್ತೆ. ಹೀಟ್ ಜಾಸ್ತಿ ಆದ್ರೇನೆ ನಮ್ಗೆ ಬೆಳಕ್ ಸಿಗತ್ತೆ ಅಲ್ವಾ. ಹಾಗಾಗಿ ಹೀಟ್ ಜಾಸ್ತಿ ಆಗ್ಬೇಕು. ಆಮೇಲೆ ಅದರ ಕರಗುವ ಬಿಂದು ಅತಿ ಹೆಚ್ಚಿರುತ್ತೆ. ಈ ಒಂದು ತಾಪಮಾನವನ್ನ ಅದು ತಡ್ಕೊಳ್ಳುವಷ್ಟು ಕೆಪಾಸಿಟಿ ಇರಬೇಕು ಅದಕ್ಕೆ, ಆ ಲೋಹಕ್ಕೆ ಅಲ್ವಾ. ಯಾಕೆಂದ್ರೆ ಅದರ ಕರಗುವ ಬಿಂದು ಜಾಸ್ತಿ ಇರಬೇಕು. ಈಗ ಟಂಗ್ಸ್ಟನ್ಗೆ ಕರಗುವ ಬಿಂದು ಕೂಡ ಜಾಸ್ತಿ ಇರುತ್ತೆ. ಈ ಒಂದು ಟೆಂಪರೇಚರ್ ಅಲ್ಲೇ ಅದು ಕರಗಲ್ಲ. ಹಾಗಾಗಿ ವಿಶೇಷವಾಗಿ ಟಂಗ್ಸ್ಟನ್ ಲೋಹದಿಂದನೇ ಏನು ಬಲ್ಬಿನ ಫಿಲಾಮೆಂಟ್ ಗಳನ್ನ ತಯಾರಿಸ್ತಾರೆ. ಒಂದು ರೋಧಶೀಲತೆ ಜಾಸ್ತಿ ಇರುತ್ತೆ ಮತ್ತೆ ಕರಗುವ ಬಿಂದು ಕೂಡ ಜಾಸ್ತಿ ಇರುತ್ತೆ. ಯಾಕೆ ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನ ಬಳಸುತ್ತಾರೆ. ನಮ್ಗೆ ವಿದ್ಯುತ್ ಈಗ ಕರೆಂಟ್ ಲೈನ್ ಕಾಣಿಸುತ್ತೆ ಅಲ್ವಾ, ಕರೆಂಟ್ ಲೈನ್ ಅಲ್ಲಿ ವಿಶೇಷವಾಗಿ ತಾಮ್ರ ಮತ್ತೆ ಅಲ್ಯೂಮಿನಿಯಂ ತಂತಿಗಳನ್ನ ಬಳಸ್ತಾರೆ. ಯಾಕೆ ಅಂದ್ರೆ ಈಗ ಕರೆಂಟ್ ಪಾಸ್ ಮಾಡಿದಾಗ ನಮ್ಗೆ ಜಾಸ್ತಿ ಕರೆಂಟ್ ಏನಾಗ್ಬೇಕು, ನಮ್ಗೆ ಸಿಗ್ಬೇಕು.
ಎನರ್ಜಿ ವೇಸ್ಟ್ ಆಗ್ಬಾರ್ದು ಅಲ್ವಾ, ಹೀಟ್ ಆಗಿನೋ ಅಥವಾ ಬೇರೆ ಬೇರೆ ರೂಪದಲ್ಲಿ ನಮ್ಗೆ ಕರೆಂಟ್ ವೇಸ್ಟ್ ಆಗ್ಬಾರ್ದು. ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಕರೆಂಟ್ ಸಿಗ್ಬೇಕು ಅಂದ್ರೆ ಅದರ ರೋಧ ಕಡಿಮೆ ಆಗಿರ್ಬೇಕು. ರೋಧ ಕಡಿಮೆ ಆದ್ರೆ, ಈಗ ರೋಧ ಕಡಿಮೆ ಆಯ್ತು ಅಂದ್ರೆ ಕರೆಂಟ್ ಜಾಸ್ತಿ ಆಗತ್ತೆ ಅಲ್ವಾ. ಈಗ ರೋಧ ಕಡಿಮೆ ಇದೆ ಅಂದ್ರೆ ಕರೆಂಟ್ ಜಾಸ್ತಿ ಪ್ರವಾಹ ಮಾಡುತ್ತೆ. ಹಾಗಾಗಿ ಈ ತಾಮ್ರದ್ದು ಮತ್ತೆ ಅಲ್ಯೂಮಿನಿಯಂದಲ್ಲವ ಏನಿರುತ್ತೆ, ರೋಧ ತುಂಬಾ ಕಡಿಮೆ ಇರುತ್ತೆ. ಆಗ ಕರೆಂಟ್ ಜಾಸ್ತಿ ಪಾಸ್ ಆಗತ್ತೆ. ಇಫೆಕ್ಟಿವ್ ಆಗಿ ಕರೆಂಟ್ ಅನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ, ಕರೆಂಟ್ ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಆಯ್ತಾ, ವಿದ್ಯುತ್ ಪ್ರವಾಹವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ವರ್ಗಾವಣೆ ಮಾಡ್ಬೋದು ಅಥವಾ ಕರೆಂಟ್ ಪ್ರವಹಿಸ್ತದೆ ಅಂತ ಹೇಳ್ಬಹುದು ಪರಿಣಾಮಕಾರಿಯಾಗಿ. ಹಾಗಾಗಿ ಅಲ್ಯೂಮಿನಿಯಂ ತಂತಿಗಳನ್ನ, ವಿಶೇಷವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ಅನ್ನ ಬಳಸ್ತಾರೆ. ಯಾಕೆ ಅಂದ್ರೆ ಇದರ ರೋಧಶೀಲತೆ ತುಂಬಾ ಕಡಿಮೆ ಇರುತ್ತೆ. ಹಾಗಿದ್ರೆ ಬೆಳ್ಳಿಯನ್ನ ಬಳಸಬಹುದಲ್ಲ, ಬೆಳ್ಳಿಯ ರೋಧಶೀಲತೆ ಮತ್ತು ಕಡಿಮೆ ಇರುತ್ತೆ ಅಂತ ನೀವು ಕ್ವಶನ್ ಅನ್ನ ಕೇಳ್ಬಹುದು. ಬೆಳ್ಳಿಯ ರೋಧಶೀಲತೆ ಕಡಿಮೆ ಇದ್ರೂ ಕೂಡ ಕರೆಂಟ್ ಜಾಸ್ತಿಯಾಗಿ ಹೋದ್ರೂ ಕೂಡ ಬೆಳ್ಳಿ ಕಾಸ್ಟ್ಲಿ ಅಲ್ವಾ. ಹಾಗಾಗಿ ಈ ತಾಮ್ರ ಮತ್ತು ಅಲ್ಯೂಮಿನಿಯಂ ಇವೆಲ್ಲ ನಮ್ಗೆ ಅಫೋರ್ಡೆಬಲ್ ರೇಟ್ ಅಲ್ಲಿ ಸಿಗತ್ತೆ. ಹಾಗಾಗಿ ತಂತಿಗಳಲ್ಲಿ ವಿಶೇಷವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನ ಬಳಸ್ತಾರೆ, ರೋಧಶೀಲತೆ ಕಡಿಮೆ ಇರೋದ್ರಿಂದ. ಆಮೇಲೆ 20 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕಂಡುಬರುವ ಕೆಲವು ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕಗಳಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ, ಏಕೆ? ಇದ್ರ ಉತ್ತರ, ಮೊದಲನೇ ಪ್ರಶ್ನೆಗೆ ಉತ್ತರ ನೋಡಿ. ಸೊ 20 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕಗಳಲ್ಲಿ ನೀಡಲಾಗಿದೆ. ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ, ಏಕೆ? ಇಲ್ಲಿ ನೋಡಿ, ವ್ಯಾಲ್ಯೂ ನೋಡಿ, ರೋಧಶೀಲತೆ ಯಾವ್ದಕ್ ಕಡಿಮೆ ಇದೆ, ರೋಧಶೀಲತೆ ಬೆಳ್ಳಿ ಕಡಿಮೆ ಇದೆ. ರೋಧಶೀಲತೆ ಕಡಿಮೆ ಇದೆ ಅಂದ್ರೆ ಬೆಳ್ಳಿ ಉತ್ತಮ ವಾಹಕ. ರೋಧಶೀಲತೆ ಜಾಸ್ತಿ ಇದ್ರೆ ಅದು ಉತ್ತಮ ವಾಹಕ ಅಲ್ಲ. ಸೊ ಬೆಳ್ಳಿ ಮತ್ತೆ ತಾಮ್ರಕ್ಕೆ ಕಂಪೇರ್ ಮಾಡಿದಾಗ ಬೆಳ್ಳಿಯ ರೋಧಶೀಲತೆ ಕಡಿಮೆ ಇದೆ, ಹಾಗಾಗಿ ಬೆಳ್ಳಿ ಉತ್ತಮ ವಾಹಕ ತಾಮ್ರಕ್ಕಿಂತ. ಆಮೇಲೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಯಾವುದನ್ನ ಬಳಸುವರು? ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಹೆಚ್ಚಾಗಿ ನೈಕ್ರೋಮ್ ಅನ್ನ ಬಳಸ್ತಾರೆ. ಇದೊಂದು ಮಿಶ್ರಲೋಹ ಆಗಿದೆ. ಮಿಶ್ರಲೋಹದ್ದು ರೋಧಶೀಲತೆ ಜಾಸ್ತಿ ಇರುತ್ತೆ. ರೋಧಶೀಲತೆ ಜಾಸ್ತಿ ಇರುತ್ತೆ ಅಂದ್ರೆ ಕರೆಂಟ್ ಪಾಸ್ ಮಾಡಿದಾಗ ಜಾಸ್ತಿ ಜಾಸ್ತಿ ಹೀಟ್ ಆಗುತ್ತೆ, ನಮ್ಗೆ ಹೀಟ್ ಜಾಸ್ತಿ ಸಿಗುತ್ತೆ. ಈಗ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನದಲ್ಲಿ ನಮ್ಗೆ ವಿಶೇಷವಾಗಿ ಬೇಕಾಗಿರೋದೇ ಉಷ್ಣಶಕ್ತಿ ಅಲ್ವಾ. ಉಷ್ಣಶಕ್ತಿ ನಮ್ಗೆ ಜಾಸ್ತಿ ದೊರೆತ ಹಾಗೆ ಒಳ್ಳೇದು. ಈಗ ಉಷ್ಣಶಕ್ತಿ ಕರೆಂಟ್ ಪಾಸ್ ಮಾಡಿದಾಗ ಯಾವಾಗ ಜಾಸ್ತಿ ದೊರೆತದೆ ಅಂದ್ರೆ ಆ ಒಂದು ಆ, ಏನು ವಸ್ತುಗಳಲ್ಲಿ ರೋಧಶೀಲತೆ ಜಾಸ್ತಿ ಇದ್ದಾಗ. ಹಾಗಾಗಿ ವಿಶೇಷವಾಗಿ ನೈಕ್ರೋಮ್ ಅನ್ನೋ ಒಂದು ಮಿಶ್ರಲೋಹಕ್ಕೆ ರೋಧಶೀಲತೆ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನೇ ಬಳಸ್ತಾರೆ. ಆಮೇಲೆ 11ನೇದು, ಈ ಕೆಳಗಿನ ಕೋಷ್ಟಕಗಳನ್ನು ಬಳಸಿರಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನ ಬಳಸುವುದು ಅಂತ. ಇದೊಂದು ಪ್ರಾಬ್ಲಮ್ ಆಗಿದೆ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು? ಈಗ ನಮ್ಗೆ ಇದನ್ನ ಇಲ್ಲಿ ನೋಡಿ, ಈಗ ವಿದ್ಯುತ್ ಸಾಮರ್ಥ್ಯ ಟಿವಿದು ಎಷ್ಟು ಕೊಟ್ಟಿದ್ದಾರೆ, 250 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಯ್ತು? ಕಿಲೋ ವ್ಯಾಟ್ ಅಂದ್ರೆ ನೀವು 1000 ಇಂದ ಡಿವೈಡ್ ಮಾಡ್ಬೇಕು ಅಲ್ವಾ. ಈಗ ಇದನ್ನ ಬರಿತೀನಿ ಇಲ್ಲಿ. ಒಂದೇ ನಿಮಿಷ. ಟಿವಿ ಏನೇನ್ ಕೊಟ್ಟಿದ್ದಾರೆ? ಟಿವಿ ವಿದ್ಯುತ್ ಸಾಮರ್ಥ್ಯ ಪಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 250 ವ್ಯಾಟ್ ಅಂತ ಕೊಟ್ಟಿದ್ದಾರೆ. 250 ವ್ಯಾಟ್ ಅನ್ನ ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ ಇದೇನಾಗತ್ತೆ?
250 ಇಂಟು 10⁻³ ಆಗತ್ತೆ ಅಲ್ವಾ? 2 ಇಂಟು 10⁻³ ವ್ಯಾಟ್ ಆಗತ್ತೆ. ಅಥವಾ ಇದನ್ನ ನಾವು ಸಾರಿ ಇದನ್ನ ನಾವು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 1000 ಇಂದ ಡಿವೈಡ್ ಮಾಡಬೇಕು ಅಲ್ವಾ? ಈ 250 ವ್ಯಾಟನ್ನು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 0.25 ಕಿಲೋ ವ್ಯಾಟ್ ಅಂತ ಆಗತ್ತೆ. ಆಯ್ತಾ? ಏನ್ ಮಾಡಿದೆ ನಾನು? 1000ದಿಂದ ಭಾಗಾಕಾರ ಮಾಡಿದೆ, ಕಿಲೋ ವ್ಯಾಟ್ಗೆ ಕನ್ವರ್ಟ್ ಆಯ್ತು. ಆಯ್ತಾ? ಈಗ ಟೈಮ್ ಎಷ್ಟಿದೆ? 4 ಗಂಟೆ ಇದೆ, ಅಂದ್ರೆ 4 ತಾಸು, ಅವರ್ ಆಯ್ತು ಅಲ್ವಾ? ನೀವು ಹೀಗೆ ಇಟ್ರೆ ಆಗಲ್ವಾ? ಆಗತ್ತೆ, ಆ ರೀತಿನೂ ಮಾಡ್ಬೋದು. ಆಮೇಲೆ ಟೋಸ್ಟರ್, ಎರಡೂ ರೀತಿನೂ ಮಾಡಿ ತೋರಿಸ್ತೀನಿ. ಆಯ್ತಾ? ಎಷ್ಟಿದೆ ವಿದ್ಯುತ್ ಸಾಮರ್ಥ್ಯ ಟೋಸ್ಟರ್ದು? 1200 ವ್ಯಾಟ್ ಇದೆ. ಇದನ್ನ ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 1000ದಿಂದ ಭಾಗಾಕಾರ ಮಾಡಿ ಎಷ್ಟು ಬರುತ್ತೆ? 1.2 ಕಿಲೋ ವ್ಯಾಟ್ ಬರುತ್ತೆ. ಆಯ್ತಾ? ಈಗ ನಮ್ಗೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಟಿ ಇಸ್ ಈಕ್ವಲ್ ಟು 1 ಅವರ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ನಮ್ಗೆ ಗೊತ್ತಿದೆ ಏನು? ಶಕ್ತಿಯನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತಾರೆ? ಇ ಇಸ್ ಈಕ್ವಲ್ ಟು ವಿದ್ಯುತ್ ಸಾಮರ್ಥ್ಯ ಇಂಟು ಟೈಮ್, ವಿದ್ಯುತ್ ಸಾಮರ್ಥ್ಯ ಇಂಟು ಸಮಯ. ಪಿ ಅಂದ್ರೆ ವಿದ್ಯುತ್ ಸಾಮರ್ಥ್ಯ, ಟಿ ಅಂದ್ರೆ ಸಮಯ ಅಲ್ವಾ? ವಿದ್ಯುತ್ ಸಾಮರ್ಥ್ಯ ಎಷ್ಟು ಟಿವಿದು? ವಿದ್ಯುತ್ ಸಾಮರ್ಥ್ಯ ಎಷ್ಟು? ವಿದ್ಯುತ್ ಸಾಮರ್ಥ್ಯ ನಾವು ಮಾಡಿದ್ದೇವೆ 0.25 ಕಿಲೋ ವ್ಯಾಟ್ ಅಂತ. ಗುಣಿಸು ಟೈಮ್ ಎಷ್ಟು ಕೊಟ್ಟಿದ್ದಾರೆ? 4 ಅಂತ ಕೊಟ್ಟಿದ್ದಾರೆ. ಇದನ್ನ ಗುಣಾಕಾರ ಮಾಡಿದ್ರೆ ಎಷ್ಟಾಗತ್ತೆ? 1 ಕಿಲೋ ವ್ಯಾಟ್ ಅವರ್ ಅಂತ ಆಗತ್ತೆ. ಆಯ್ತಾ? ಇಷ್ಟು ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಪವರ್ ಅನ್ನ. ಆಯ್ತಾ? ಆಮೇಲೆ ಮತ್ತೊಂದು ಯಾವುದು? ಟೋಸ್ಟರ್ ಬಳಸಿದ ಶಕ್ತಿ ಯಾವುದು? ಶಕ್ತಿ ಇಸ್ ಈಕ್ವಲ್ ಟು ಇ ಇಸ್ ಈಕ್ವಲ್ ಟು ವಿದ್ಯುತ್ ಸಾಮರ್ಥ್ಯ ಗುಣಿಸು ಸಮಯ. ವಿದ್ಯುತ್ ಸಾಮರ್ಥ್ಯ ಟೋಸ್ಟರ್ದು ಎಷ್ಟು? 1.2 ಕಿಲೋ ವ್ಯಾಟ್ ಅಂತ ನಾವು ಮಾಡ್ಕೊಂಡಿದ್ದೇವೆ. ಬಳಸಿದ ಸಮಯ ಎಷ್ಟು? 1 ಗಂಟೆ. 1 ಗಂಟೆ ಇದೆರಡನ್ನು ಗುಣಾಕಾರ ಮಾಡಿದಾಗ 1.2 ಕಿಲೋ ವ್ಯಾಟ್ ಅವರ್ ಆಯ್ತು ಅಲ್ವಾ? ಸೊ ಈಗ ಕ್ವಶನ್ ಏನ್ ಕೇಳಿದ್ದಾರೆ? ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನ ಬಳಸುವುದು ಅಂತ ಕೇಳಿದ್ದಾರೆ. ಸೊ ಈಗ 1 ಕಿಲೋ ವ್ಯಾಟ್ ಅವರ್ ಜಾಸ್ತಿನಾ 1.2 ಕಿಲೋ ವ್ಯಾಟ್ ಅವರ್ ಜಾಸ್ತಿನಾ? 1.2 ಕಿಲೋ ವ್ಯಾಟ್ ಅವರ್ ಜಾಸ್ತಿ ಶಕ್ತಿ ಆದಾಗ ಆಯ್ತು. ಸೊ ಟೋಸ್ಟರ್ ಜಾಸ್ತಿ ಶಕ್ತಿ ಬಳಸಿದಾಗ ಆಯ್ತು. ಹಾಗಾಗಿ ಉತ್ತರ ಏನು? ಉತ್ತರ ಯಾವುದು? ಯಾವ ವಿದ್ಯುತ್ ಉಪಕರಣ ಜಾಸ್ತಿ ಶಕ್ತಿಯನ್ನ ಬಳಸುವುದು? ಆದ್ದರಿಂದ ಟೋಸ್ಟರ್ ಜಾಸ್ತಿ ಶಕ್ತಿಯನ್ನ ಬಳಸುತ್ತದೆ. ಅರ್ಥ ಆಯ್ತಲ್ವಾ? ಈ ರೀತಿ ಸಿಂಪಲ್ ಆಗಿ ಮಾಡಬಹುದು. ಇಲ್ಲ ನೀವು ಇದನ್ನ ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡೋದಿಲ್ಲ, ಹೀಗಿದ್ದನ್ನೇ ನೀವು ಮಾಡ್ತೀರಿ ಅಂದ್ರೂ ಮಾಡ್ಬೋದು. ಆಯ್ತಾ? ಇದೇ ಫಾರ್ಮುಲಾ ಯೂಸ್ ಮಾಡಿನೂ ಮಾಡ್ಬೋದು. ನಾನು ಅದನ್ನು ಮಾಡಿ ತೋರಿಸ್ತೇನೆ. ಆದ್ರೆ ಇಲ್ಲಿ ಟಿವಿ ಪವರ್ 250 ವ್ಯಾಟ್ ಕೊಟ್ಟಿದಾರಲ್ಲ, ಈ ಟೈಮ್ ಅನ್ನ ನಾವು ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಜೌಲಲ್ಲಿ ನೀವು ಹೇಳ್ತೀರಿ ಅಂದ್ರೆ. ಓಕೆ, ಈಗ 4 ಅವರ್ ಅಂದ್ರೆ 4 ಇಂಟು 3600 ಸೆಕೆಂಡ್ ಆಯ್ತು ಅಲ್ವಾ? ಈಗ 4 ಅವರ್ ಅಂದ್ರೆ 4 ಇಂಟು 3600 ಸೆಕೆಂಡ್ ಆಯ್ತು. ಯಾಕೆಂದ್ರೆ 1 ಅವರ್ ಅಂದ್ರೆ 3600 ಸೆಕೆಂಡ್ ಆಗತ್ತೆ. ಹೇಗ್ ಬರುತ್ತೆ ಇದು? 1 ಅವರ್ ಅಂದ್ರೆ 60 ಮಿನಿಟ್ ಆಗತ್ತೆ. 60 ಮಿನಿಟ್ 1 ಮಿನಿಟ್ ಅಂದ್ರೆ 60 ಸೆಕೆಂಡ್ ಆಗತ್ತೆ. ಸೊ 60 ಇಂಟು 60 3600
ಸೆಕೆಂಡ್ ಆಗುತ್ತೆ. ಸೊ 4 ಅವರ್ ಅಂದರೆ 4 ಇಂಟು 3600 ಆಗುತ್ತೆ. ಇದು ಕೂಡ ಹಾಗೆ, ಇದೇನು ಟೈಮ್ ಇಲ್ಲಿ 1 ಇಂಟು 3600 ಮಾಡಬೇಕು. ಆಯ್ತಾ? ಸೊ ವ್ಯಾಟನ್ನು ಹಾಗೆ ಇಡಿ. ಈಗ ಟಿವಿದು ಶಕ್ತಿ ಎಷ್ಟಾಯ್ತು? ಟಿವಿ ಶಕ್ತಿ ಬಳಸಿದ್ದು ವಿದ್ಯುತ್ ಸಾಮರ್ಥ್ಯ ಇಂಟು ಟೈಮ್ ಅಂತ ಮಾಡಿದಾಗ 250 ವ್ಯಾಟ್ ಇಂಟು ಎಷ್ಟು? 4 ಇಂಟು 4 ಗಂಟೆ ಅಂದರೆ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ 4 ಇಂಟು 3600 ಆಯಿತು. ಇದನ್ನು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ? 3000 ಕರೆಕ್ಟ್ ಇದೆಯಾ? ಇಷ್ಟು ಈ ಒಂದು ನಂಬರ್ ಬರುತ್ತೆ. ಇದನ್ನು ಸಿಂಪಲ್ ಮಾಡಿದಾಗ 3.6 ಇಂಟು 10⁶ ಜೌಲ್ ಅಂತ ಬರುತ್ತೆ. ಆಯ್ತಾ? ಇದನ್ನ ಗುಣಾಕಾರ ಮಾಡಿದಾಗ ಈ ಒಂದು ದೊಡ್ಡ ಸಂಖ್ಯೆ ಬರುತ್ತೆ. ಇದನ್ನು ನಾವು ಸಿಂಪಲ್ ಆಗಿ ಹೇಳಬೇಕು ಅಂದರೆ 3.6 ಇಂಟು 10⁶ ಅಂತ ಬರುತ್ತೆ. ಟೋಸ್ಟರ್ನ ಎನರ್ಜಿ ಎಷ್ಟು ಬರುತ್ತೆ ಶಕ್ತಿ ಅಂದರೆ ಪಿ ಇಂಟು ಟಿ ಅಂತ ಮಾಡಿದಾಗ 1200 ಟೋಸ್ಟರ್ದು ಪವರ್ ಆಯಿತು, ವಿದ್ಯುತ್ ಸಾಮರ್ಥ್ಯ ಆಯಿತು. ಬಳಸಿದ ಸಮಯ 1 ಗಂಟೆ. 1 ಗಂಟೆ ಅಂದರೆ 3600 ಸೆಕೆಂಡ್ ಆಯಿತು. ಇದನ್ನು ಗುಣಾಕಾರ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಮಕ್ಕಳೇ? ಗುಣಾಕಾರ ಮಾಡಿ 4.3 ಇಂಟು 10 ಇದನ್ನು ಗುಣಾಕಾರ ಮಾಡಿದಾಗ 43240 ಈ ರೀತಿ ಒಂದು ಇಷ್ಟು ಜೌಲ್ ಬರುತ್ತೆ. ಇದನ್ನು ಸಿಂಪಲ್ ಮಾಡಿ ಬರೆದಾಗ 4.32 ಇಂಟು 10⁶ ಜೌಲ್ ಅಂತ ಬರುತ್ತೆ. ಆಯ್ತಾ? ಈಗ ಕೂಡ ಹೇಳ್ಬೋದು ಯಾವುದ್ರದ್ದು ಎನರ್ಜಿ ಜಾಸ್ತಿ ಅಥವಾ ಯಾವುದ್ರದ್ದು ಶಕ್ತಿ ಜಾಸ್ತಿ? ಟೋಸ್ಟರ್ದು. ಹಾಗಾಗಿ ಟೋಸ್ಟರ್ ಉಪಕರಣ ಜಾಸ್ತಿ ವಿದ್ಯುತ್ ಶಕ್ತಿಯನ್ನು ಬಳಸುತ್ತೆ ಅಂತ ನಾವು ಹೇಳಬಹುದು. ಈ ರೀತಿನೂ 2 ರೀತಿನೂ ಮಾಡಬಹುದು. ಆಯ್ತಾ? ಆಮೇಲೆ ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲ ಚಿತ್ರವನ್ನು ಗಮನಿಸಿ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡು ಹಿಡಿಯಿರಿ. ಸೊ ಇಲ್ಲಿ ನೋಡಿ, ಈ R1 ಇದನ್ನ R1 ಅಂತ ಕೊಡೋಣ, ಇದನ್ನ R2 ಅಂತ ಕೊಡೋಣ, ಇದನ್ನ R3 ಅಂತ ಕೊಡೋಣ. ಆಯ್ತಾ? ಆಮೇಲೆ ಇದನ್ನ ಕರೆಂಟ್ ಪ್ರವಾಹ ಮಾಡ್ತಿರೋದನ್ನ I ಅಂತ ಕೊಡೋಣ. ಈ ಒಂದು ರೋಧಕ್ಕೆ ಹೆಸರನ್ನ R4 ಅಂತ ಕೊಡೋಣ. ಇಲ್ಲಿ ವೋಲ್ಟೇಜ್ ಎಷ್ಟಿದೆ? 9 ವೋಲ್ಟ್ ಇದೆ. ವಿಭವಾಂತರ 9 ವೋಲ್ಟ್ ಇದೆ. ಈಗ ನಮಗೆ ಸಮಾನಾಂತರ ಜೋಡಣೆಯಲ್ಲಿ ಏನು ಒಟ್ಟು ರೋಧವನ್ನ ಕಂಡುಹಿಡಿಲಿಕ್ಕಿರೋ ಸೂತ್ರ ಯಾವುದು? ಸಮನಾದ ರೋಧವನ್ನ ಕಂಡುಹಿಡಿಲಿಕ್ಕೆ ಇರುವಂತಹ ಸೂತ್ರ ಯಾವುದು? 1/Rp = 1/R1 ಪ್ಲಸ್ 1/R2 ಪ್ಲಸ್ 1/R3. ಇಲ್ಲಿ ನೋಡಿ R1 R2 R3 ಮೂರು ರೋಧಕಗಳು ಸಮಾನಾಂತರ ಜೋಡಣೆಯಲ್ಲಿದೆ ಅಲ್ವಾ? ಪ್ಯಾರಲಲ್ ಕನೆಕ್ಷನ್ ನಲ್ಲಿ ಇದೆ. ಆವಾಗ ಯಾವ ಸೂತ್ರ ಬಳಸಬೇಕು? 1/Rp = 1/R1 ಪ್ಲಸ್ 1/R2 ಪ್ಲಸ್ 1/R3 ಈ ಸೂತ್ರವನ್ನ ಬಳಸಬೇಕು. ಈಗ 1/R1 ಎಷ್ಟಿದೆ? 12 ಇದೆ. R2 ಎಷ್ಟಿದೆ? 8 ಇದೆ. 1/R3 ಎಷ್ಟಿದೆ? 16 ಇದೆ. ಇದನ್ನ ಸಾಲ್ವ್ ಮಾಡಿ ಮಕ್ಕಳೇ. ಸಿಂಪಲ್ ಆಗಿ 12, 8 ಮತ್ತೆ 16ರ ಲಸಹ 48 ಆಗತ್ತೆ. 12 4 48, 1 4 4, 8 6 48, 1 6 6, 16 3 48, 1 3 3. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 6 4 10 3 13 ಭಾಗಿಸು 48 ಅಂತ ಬರುತ್ತೆ. ಆಯ್ತಾ? ಹಾಗಾಗಿ RP ಎಷ್ಟಾಗುತ್ತೆ? 1/RP ಅಂದ್ರೆ 13 ಭಾಗಿಸು 48, RP ಅಂದ್ರೆ 48 ಭಾಗಿಸು 13 ಓಮ್ ಅಂತ ಆಯ್ತು. ಆಯ್ತಾ? ಈಗ ಈ RP ಮತ್ತೆ ಈ ಎಂಟೈರ್ ಏನು 3 ರೋಧಕಗಳು ಮತ್ತೆ R4 3 ಓಮ್ ಇರೋದು ಈಗ ಸಮಾನಾಂತರ ಜೋಡಣೆಯಲ್ಲಿದೆ ಅಲ್ವಾ? ಹಾಗಾಗಿ ಸಮಾನಾಂತರ ಜೋಡಣೆಯಲ್ಲಿ ಯಾವ ರೀತಿ ಬರಿಬೇಕು? ಈಗ ಒಟ್ಟು ಸಮಾನಾಂತರ ಜೋಡಣೆಯಲ್ಲಿ ದೊರೆಯುವ ರೋಧಕ ಎಷ್ಟು ಆಗಿದ್ರೆ RP ಪ್ಲಸ್ R4 ಅಂತ ಮಾಡಬೇಕು. ಯಾಕೆಂದ್ರೆ ಈ ಎಂಟೈರ್ ಸೆಟಪ್ ಮತ್ತೆ R4 ಎರಡು ಸಮಾನಾಂತರ ಜೋಡಣೆಯಲ್ಲಿ ಕಂಡು ಬರುತ್ತೆ. ಹಾಗಾಗಿ ಒಟ್ಟು ರೋಧಕ ಹೇಗೆ ಬರುತ್ತೆ? ಈಗ RS ಅಂತ ತಕೊಂಡ್ರೆ RP ಪ್ಲಸ್ R4 ಮಾಡಬೇಕು. RP ಎಷ್ಟು ಆಗಿದ್ರೆ 13/48, R4 ಅಂದ್ರೆ ಇಲ್ಲಿ 3 ಇದೆ, 3 ಆಯ್ತು.
ಸೊ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ಮಕ್ಕಳೇ? ಇದನ್ನ ಸಾಲ್ವ್ ಮಾಡಿದಾಗ 13 ಭಾಗಿಸು 48, ಇದು 48 ಗುಣಿಸು 13 ಮಾಡಬೇಕು. ಸಾರಿ, ಇದು RP ಅಂದ್ರೆ 13/48 ಅಲ್ಲ, ಇದು 48/13. ಈಗ ಎಷ್ಟಾಯ್ತಿದು? +3 ಅಂತ ಆದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 48 ಪ್ಲಸ್ ಎಷ್ಟು? 13 ಮೂರ್ಲೆ 39 ಆಯ್ತು, ಭಾಗಿಸು 13 ಅಂತ ಆಯ್ತು. ಇದನ್ನ 87/13 ಅಂತ ಮಾಡ್ಬೋದು. 87/13 ಇದನ್ನ ಸಾಲ್ವ್ ಮಾಡಿದಾಗ 6.69 ಓಮ್ ಅಂತ ಬರುತ್ತೆ. ಇಲ್ಲಿ ಬರಿತೀನಿ, 6.69 ಓಮ್ ಅಂತ ಬರುತ್ತೆ. ಸೊ ಮಂಡಲದ ಒಟ್ಟು ರೋಧ ಎಷ್ಟಾಯ್ತು? ಆದ್ದರಿಂದ ಒಟ್ಟು ರೋಧ ಇಸ್ ಈಕ್ವಲ್ ಟು ಎಷ್ಟು? 6.69 ಓಮ್ ಅಂತ ಆಯ್ತು. ಆಯ್ತಾ? ಈಗ ಒಂದು ಪಾರ್ಟ್ ಆಯ್ತು. ಈಗ ಒಟ್ಟು ವಿದ್ಯುತ್ ಪ್ರವಾಹ ಕಂಡಿಡೀರಿ ಅಂತ ಹೇಳಿದ್ದಾರೆ. ನಾನು ಇದನ್ನ ಇರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ. ಇದನ್ನ ಇವಾಗ ಇರೇಸ್ ಮಾಡ್ತೀನಿ. ಸೊ ಒಟ್ಟು ರೋಧ RS ಅಂತ ತಗೊಂಡಿದೀವಿ ಅಲ್ವಾ? ಒಟ್ಟು ರೋಧ ಎಷ್ಟು? 6.69 ಓಮ್ ಅಂತ ಇದೆ ಅಲ್ವಾ? ಈಗ ನಮ್ಗೆ ಓಮ್ಸ್ ಲಾ ಅಪ್ಲೈ ಮಾಡಬೇಕು. ನಮ್ಗೆ ವೋಲ್ಟೇಜ್ ಕೊಟ್ಟಿದ್ದಾರೆ, 9 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಓಮ್ಸ್ ಲಾ ಏನ್ ಹೇಳುತ್ತೆ? V ಇಸ್ ಈಕ್ವಲ್ ಟು IR ಅಂತ ಹೇಳುತ್ತೆ. I ಅಂದ್ರೆ ವಿದ್ಯುತ್ ಪ್ರವಾಹ, R ಅಂದ್ರೆ ರೋಧ, V ಅಂದ್ರೆ ವೋಲ್ಟೇಜ್, ವಿಭವಾಂತರ. ಈಗ ನಮ್ಗೆ ವಿಭವಾಂತರ 9 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ವಿದ್ಯುತ್ ಪ್ರವಾಹ I ಅನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಅಲ್ವಾ? ವಿಭವಾಂತರ ಅದು ರೋಧ ನಾವು ಕಂಡುಹಿಡಿದಿದ್ದೀವಿ, ಎಷ್ಟು? 6.69 ಅಂತ. ಹಾಗಾಗಿ I ಅಂದ್ರೆ ಎಷ್ಟಾಯ್ತು? 9/6.69 ಅಂತ ಬರುತ್ತೆ. ಎಷ್ಟಾಯ್ತು ಇದು? 1.35 ಆಂಪಿಯರ್ ಅಂತ ಆಯ್ತು. 9/6.69 ಮಾಡಿದಾಗ ಇದು 1.35 ಆಂಪಿಯರ್ ಅಂತ ಬರುತ್ತೆ ಇದರ ಉತ್ತರ. ಆಯ್ತಾ? ಸೊ ಇದನ್ನ ಈ ರೀತಿ ಸಾಲ್ವ್ ಮಾಡಬೇಕು. ಮತ್ತೆ ಯೂನಿಟ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಬೇಕು. ಇದು ಓಮ್, ಆಂಪಿಯರ್ ಇದನ್ನೆಲ್ಲ ಸರಿಯಾಗಿ ನೀವು ಬರಿಬೇಕು, ಇಲ್ಲ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೂಲಮಾನವನ್ನ ಸರಿಯಾಗಿ ಮೆನ್ಷನ್ ಮಾಡಬೇಕು. ಆಮೇಲೆ 13 ಇದು ಸಿಮಿಲರ್ ಕ್ವಶನ್ ಅನ್ನ ನಾವು ಮಾಡಿದ್ದೇವೆ. ಓಕೆ, ಇದನ್ನ ಮಾಡೋಣ ಈಗ ಮತ್ತೊಂದ್ಸಲ. ಸಿಮಿಲರ್ ಕ್ವಶನ್ ಅನ್ನ ಮಾಡಿದ್ದೇವೆ ನಾವು ಇದ್ರ ಮೇಲೆ. ಈಗ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಈ ಉಪಕರಣಗಳನ್ನು 3 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಅವರ್ಗೆ Rs4 ಉಪಯೋಗಿಸಿದ ಒಟ್ಟು ಮೌಲ್ಯವನ್ನ ಲೆಕ್ಕಾಚಾರ ಮಾಡಿ. ಆಯ್ತಾ? ಈಗ ಏನೇನ್ ಕೊಟ್ಟಿದ್ದಾರೆ? ಬ್ರೆಡ್ ಟೋಸ್ಟರ್ ಸಂಬಂಧಪಟ್ಟಾಗೆ P ಎಷ್ಟು ಕೊಟ್ಟಿದ್ದಾರೆ? 350 ವ್ಯಾಟ್ ಕೊಟ್ಟಿದ್ದಾರೆ ಅಲ್ವಾ? 350 ವ್ಯಾಟ್ ಅನ್ನ ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ 1000ದಿಂದ ಭಾಗಿಸ್ಬೇಕು. ಅಂದ್ರೆ ಇದು 0.35 ವ್ಯಾಟ್ ಕಿಲೋ ವ್ಯಾಟ್ ಆಯ್ತು. ಆಯ್ತಾ? ಅದೇ ರೀತಿ ಇದರಲ್ಲಿ ಬಳಕೆಯಾದ ಒಟ್ಟು ಶಕ್ತಿ ಅಂದ್ರೆ E ಅಂತ.
ಅಲ್ವಾ. ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಅಂತ ಬರುತ್ತೆ. ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಇಂಟು ಸಮಯ. ವಿದ್ಯುತ್ ಸಾಮರ್ಥ್ಯ ಎಷ್ಟು? ಬ್ರೆಡ್ ಟೋಸ್ಟರ್ಗೆ ಸಂಬಂಧಪಟ್ಟಾಗೆ 0.35 ಕಿಲೋ ವ್ಯಾಟ್ ಆಗಿದೆ. ಟೈಮ್ ಎಷ್ಟಿದೆ? ಎಷ್ಟು ಗಂಟೆಗಳ ಕಾಲ ಬಳಕೆ ಆಗತ್ತೆ? 6 ಗಂಟೆಗಳ ಕಾಲ ಬಳಕೆ ಆಗತ್ತೆ ನೋಡಿ. ಸೊ 6 ಅಂತ ಬರಿಬೇಕು. ಗುಣಿಸು ಟೈಮ್ ಎಷ್ಟು? 6. ಇದನ್ನ ಗುಣಾಕಾರ ಮಾಡಿದಾಗ 0.35 ಇಂಟು 6 ಅಂದ್ರೆ 2.1 ಕಿಲೋ ವ್ಯಾಟ್ ಅವರ್ ಆಗತ್ತೆ. ಆಯ್ತಾ? ಇದನ್ನ ಎಷ್ಟು ದಿನಗಳ ಕಾಲ ಬಳಸಬೇಕು ಅಂತ ಹೇಳಿದ್ದಾರೆ? 30 ದಿನಗಳವರೆಗೆ ಬಳಸ್ತಾರೆ. ಅಂದ್ರೆ 30 ದಿನಕ್ಕೆ ಬಳಕೆಯಾದ ಶಕ್ತಿ ಅಂದ್ರೆ ಇ ಇಂಟು 30 ಅಂತ ಮಾಡಬೇಕು. ಇದು ಒಂದು ದಿನದಲ್ಲಿ ಬಳಕೆಯಾದ ಶಕ್ತಿ. ಆಯ್ತಾ? ಇದು ಒಂದು ದಿನದಲ್ಲಿ ಬಳಕೆಯಾದ ಶಕ್ತಿ ಬ್ರೆಡ್ ಟೋಸ್ಟರ್ದು. 30 ದಿನಕ್ಕೆ ಬಳಕೆಯಾದ ಶಕ್ತಿ ಇ ಇಂಟು 30 ಮಾಡಿದಾಗ 2.1 ಇಂಟು 30 ಮಾಡಿದಾಗ ಎಷ್ಟು ಬರುತ್ತೆ? ಇವಾಗ 2.1 ಇಂಟು 30 ಮಾಡಿದಾಗ ಇದು ಒಂದೇ ನಿಮಿಷ. ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಕಾಣಿಸ್ತಾ ಇದೆ ಅಂತ ಅಂದ್ಕೊಡ್ತೀನಿ. ಇದು 63 ಕಿಲೋ ವ್ಯಾಟ್ ಅವರ್ ಬರುತ್ತೆ 30 ದಿನದಲ್ಲಿ. ಆಮೇಲೆ ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆ ಪವರ್ ಎಷ್ಟು ಕೊಟ್ಟಿದ್ದಾರೆ? 250 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಇದನ್ನ 0.25 ಕಿಲೋ ವ್ಯಾಟ್ ಅಂತ ಮಾಡ್ಕೊಂಡ್ರೆ ಶಕ್ತಿ ಎಷ್ಟಾಯ್ತು? ಶಕ್ತಿ ಇಸ್ ಈಕ್ವಲ್ ಟು ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಸ್ ಈಕ್ವಲ್ ಟು 0.25 ಇಂಟು 4 ಅಂತ ಮಾಡ್ಕೊಂಡ್ರೆ ಇದು 1 ಕಿಲೋ ವ್ಯಾಟ್ ಅವರ್ ಆಯ್ತು ಒಂದಿನಕ್ಕೆ. 30 ದಿನಕ್ಕೆ 30 ದಿನಕ್ಕೆ ಇದು ಟೋಟಲ್ ಎಷ್ಟಾಯ್ತು? ಇ ಇಂಟು 30 ಅಂತ ಮಾಡಿದಾಗ 30 ಕಿಲೋ ವ್ಯಾಟ್ ಅವರ್ ಆಯ್ತು ಅಲ್ವಾ? 30 ಕಿಲೋ ವ್ಯಾಟ್ ಅವರ್ ಆಯ್ತು. ಈಗ ಇದನ್ನ ನಾನು ಇರೇಸ್ ಮಾಡ್ತೀನಿ. ಆಯ್ತಾ? ಆದ್ದರಿಂದ 30 ದಿನದಲ್ಲಿ ಬಳಕೆಯಾದ ಒಟ್ಟು ಶಕ್ತಿ ಎಷ್ಟಾಯ್ತು? ಇಸ್ ಈಕ್ವಲ್ ಟು 63 ಕಿಲೋ ವ್ಯಾಟ್ ಅವರ್ ಪ್ಲಸ್ 30 ಕಿಲೋ ವ್ಯಾಟ್ ಅವರ್ ಎಷ್ಟಾಯ್ತು? ಟೋಟಲ್ 93 ಕಿಲೋ ವ್ಯಾಟ್ ಅವರ್ ಆಯ್ತು. ಸೊ 1 ರೂಪಾಯಿಗೆ, ಆದ್ದರಿಂದ ಸೊ ಟೈಮ್ ಆಯ್ತು ಮಕ್ಕಳೇ. ಇದರ ಉತ್ತರ 1 ಕಿಲೋ ವ್ಯಾಟ್ ಅವರಿಗೆ 4 ರೂಪಾಯಿ. ಆದ್ದರಿಂದ 93 ಕಿಲೋ ವ್ಯಾಟ್ ಅವರ್ಗೆ ಇಸ್ ಈಕ್ವಲ್ ಟು 93 ಇಂಟು 4 ಇಸ್ ಈಕ್ವಲ್ ಟು RS 372 ರೂಪಾಯಿ ಬೇಕು. ಸೊ 372 ರೂಪಾಯಿ ಬೇಕಾಗತ್ತೆ. ಒಟ್ಟು ಶಕ್ತಿಯ ಮೌಲ್ಯ ಎಷ್ಟು ಅಂದ್ರೆ 372 ರೂಪಾಯಿ. ಆಯ್ತಾ?
372 ರೂಪಾಯಿ. ಸೊ ಟೈಮ್ ಆಯ್ತು, ನಾಳೆ ಕ್ಲಾಸಲ್ಲಿ ನೋಡೋಣ. ಧನ್ಯವಾದಗಳು.